Hello friends, good morning. Welcome to my channel GC Tutorials Mysuru. I hope you are good. ಸೊ ಇವತ್ತಿನ ಸೆಷನ್ನಲ್ಲಿ 10ನೇ ತರಗತಿಯ ಕನ್ನಡ ಪದಗಳ ಅರ್ಥ ಒಂದೇ ವಿಡಿಯೋದಲ್ಲಿ ತಗೊಂಡು ಬಂದಿದ್ದೇನೆ. ಸೊ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ 6ನೇ ತರಗತಿಯಿಂದ ಹಿಡಿದು 9ನೇ ತರಗತಿಯವರೆಗಿನ ಕನ್ನಡ ಪದಗಳ ಅರ್ಥ ಅದಷ್ಟು ಪ್ಲೇಲಿಸ್ಟ್ ನಿಮಗೆ ಸಿಗುತ್ತೆ. ಇನ್ನು ಯಾರೆಲ್ಲ ಅದನ್ನು ನೋಡಿಲ್ವೋ ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ವಿಡಿಯೋಗಳ ಲಿಂಕ್ನ ನಾನು ಹಾಕಿರ್ತೇನೆ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಾವು ಮಾಡೋ ಅಂಥ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ನು ಕೂಡ ನಿಮಗೆ ಬಂದು ತಲುಪುತ್ತೆ. ಸೊ ಇದು ಬಿಟ್ಟು ಬೇರೆ ಎಲ್ಲ ಸಬ್ಜೆಕ್ಟನ್ನು ನೆಕ್ಸ್ಟು ನಾನು ಮಾಡೋದ್ರಲ್ಲಿದ್ದೇನೆ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಹಿಟ್ ಮಾಡಿ ಚಾನಲ್ನ ನೋಡಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬರೋಣ ಈಗ ಪದಗಳ ಅರ್ಥ. ಅಮೂಲ್ಯ. ಅಮೂಲ್ಯ ಎಂದರೆ ಬೆಲೆ ಕಟ್ಟಲಾಗದ ಅಥವಾ ಶ್ರೇಷ್ಠ ಎಂದರ್ಥ. ಅಮೂಲ್ಯ ಎಂದರೆ ಬೆಲೆ ಕಟ್ಟಲಾಗದ, ಶ್ರೇಷ್ಠ ಎಂದರ್ಥ. ನಿರೀಕ್ಷಕ. ನಿರೀಕ್ಷಕ ಸೂಕ್ಷ್ಮವಾಗಿ ಅವಲೋಕಿಸುವವನು ಎಂದರ್ಥ. ನಿರೀಕ್ಷಕ ಎಂದರೆ ಸೂಕ್ಷ್ಮವಾಗಿ ಅವಲೋಕಿಸುವವರನ್ನು ನಿರೀಕ್ಷಕರು ಎನ್ನುತ್ತೇವೆ. ಸೊ ನಿರೀಕ್ಷಣೆ ಎಂದರೆ ಸೂಕ್ಷ್ಮವಾದ ಅವಲೋಕನ ಎಂದರ್ಥ. ನಿರೀಕ್ಷಕ ಎಂದರೆ ಸೂಕ್ಷ್ಮವಾಗಿ ಅವಲೋಕಿಸುವವನು, ನಿರೀಕ್ಷಣೆ ಎಂದರೆ ಸೂಕ್ಷ್ಮವಾದ ಅವಲೋಕನ ಎಂದರ್ಥ. ಮೇಧಾಶಕ್ತಿ ಎಂದರೆ ಬುದ್ಧಿ ಸಾಮರ್ಥ್ಯ ಎಂದರ್ಥ. ಮೇಧಾಶಕ್ತಿ ಎಂದರೆ ಬುದ್ಧಿ ಸಾಮರ್ಥ್ಯ. ಜಂತು ಎಂದರೆ ಜೀವಿ ಎಂದರ್ಥ. ಜಂತು ಪದದ ಅರ್ಥ ಜೀವಿ. ಗತಕಾಲ ಈ ಪದದ ಅರ್ಥ ಪ್ರಾಚೀನ ಕಾಲ. ಗತಕಾಲ ಪದದ ಅರ್ಥ ಪ್ರಾಚೀನ ಕಾಲ. ಪೀಯೂಷ ಎಂದರೆ ಅಮೃತ ಎಂದರ್ಥ. ಪೀಯೂಷ ಪದದ ಅರ್ಥ ಅಮೃತ. ತ್ಯಜಿಸು ಎಂದರೆ ಬಿಡು ಎಂದರ್ಥ ಅಥವಾ ತೊರೆ ಎಂದರ್ಥ. ತ್ಯಜಿಸು ಪದದ ಅರ್ಥ ಬಿಡು ಅಥವಾ ತೊರೆ ಎಂದರ್ಥ. ಪರಿಷ್ಕರಿಸು ಎಂದರೆ ತಿದ್ದು ಅಥವಾ ಸರಿಪಡಿಸು. ಪರಿಷ್ಕರಿಸು ಪದದ ಅರ್ಥ ತಿದ್ದು ಅಥವಾ ಸರಿಪಡಿಸು ಎಂದರ್ಥ. ಘೃತ ಎಂದರೆ ತುಪ್ಪ. ಇದು ಆಲ್ರೆಡಿ ಸುಮಾರು 8ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ ರಿಪೀಟ್ ಆಗಿರುವಂಥ ಪದ ಆಗಿರುತ್ತೆ. ಘೃತ ಪದದ ಅರ್ಥ ತುಪ್ಪ. ಸೊ ಫ್ರೆಂಡ್ಸ್, ಈ ಪದಗಳ ಅರ್ಥ ಅನ್ನೋದು ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸು ಕಾಲ ಆಗೋದಿದ್ರು ಅದರಲ್ಲಿ ಬರುವಂಥ ಒಂದು ಮುಖ್ಯವಾದ ಕಂಟೆಂಟ್ ಆಗಿರುತ್ತೆ. 6ನೇ ತರಗತಿಯಿಂದ PUC ವರೆಗಿನ ಕನ್ನಡ ಪದಗಳ ಅರ್ಥವನ್ನೇ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಲೈಕ್ ಯಾವುದು GPSTR ಆಗಿರಲಿ, HSTR ಆಗಿರಲಿ, ಈಗ ನೆಕ್ಸ್ಟು ಕಾಲ್ ಆಗಬೇಕಾಗಿರೋಂಥ ಕರ್ನಾಟಕ TET ಎಕ್ಸಾಮ್ಸಲ್ಲಾಗಿರಲಿ, PSTR ಎಕ್ಸಾಮ್ಸಲ್ಲಾಗಿರಲಿ, ಅಥವಾ FDA SDA ಎಕ್ಸಾಮ್ಸಲ್ಲಾಗಿರಲಿ, ಅದನ್ನು ಬಿಟ್ಟು ಗ್ರೂಪ್ C ಯಲ್ಲಿ ಕಾಲ ಆಗೋವಂಥ ಯಾವುದೇ ಎಕ್ಸಾಮ್ಸ್ ಇದ್ರೂ ನಿಮಗೆ ಅದು ಪದಗಳ ಅರ್ಥ ಅನ್ನೋದು ಒಂದು ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಎಲ್ಲ ಕಡೆ ನೀವು ಬುಕ್ಸ್ನ ಕ್ಯಾರಿ ಮಾಡಿ ಓದೋದು ತುಂಬ ಅಸಾಧ್ಯವಾದ ಮಾತು. ಸೊ ಅದರಿಂದ ಈ ವಿಡಿಯೋಸ್ ಲಿಂಕ್ ನಿಮ್ಮ ಹತ್ರ ಇದ್ದರೆ ಜಸ್ಟ್ ಟ್ರಾವೆಲ್ ಮಾಡುವಾಗಾದರೂ ಇದನ್ನು ಗ್ಲಾನ್ಸ್ ಮಾಡೋದಕ್ಕೆ ಉಪಯೋಗ ಆಗೇ ಆಗುತ್ತೆ ಅಂತ ನಾನು ಒಂದು ಗ್ಯಾರಂಟಿ ಕೊಡ್ತೇನೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ ಚಾನಲ್ನ ನೋಡಿ. ಸೊ ನೆಕ್ಸ್ಟ್ ಬರೋಣ. ತೈಲ ಎಂದರೆ ಎಣ್ಣೆ ಎಂದರ್ಥ. ತೈಲ ಪದದ ಅರ್ಥ ಎಣ್ಣೆ. ಸ್ವಾದ ಎಂದರೆ ರುಚಿ. ಆಸ್ವಾದು. ಆಸ್ವಾದು ಎಂದರೆ ಅರುಚಿಯುಳ್ಳ ಅಂದರೆ ರುಚಿ ಇಲ್ಲದ ಎಂದರ್ಥ. ಆಸ್ವಾದು ಎಂದರೆ ರುಚಿ ಇಲ್ಲದ ಎಂದರ್ಥ. ಅಭಿಮತ ಎಂದರೆ ಅಭಿಪ್ರಾಯ. ಅಭಿಮತ ಎಂದರೆ ಅಭಿಪ್ರಾಯ. ಪುಂಗವ ಎಂದರೆ ಶ್ರೇಷ್ಠ ಎಂದರ್ಥ. ಪುಂಗವ ಎಂದರೆ ಶ್ರೇಷ್ಠ. ಉದ್ಘೋಷಿಸು ಅಂದರೆ ಸಾರಿ ಏಳು. ಉದ್ಘೋಷಿಸು ಪದದ ಅರ್ಥ ಸಾರಿ ಏಳು, ಗಟ್ಟಿಯಾಗಿ ಏಳು. ಸಾರಿ ಏಳು ಅಥವಾ ಗಟ್ಟಿಯಾಗಿ ಏಳು ಎಂದರ್ಥ. ಎರವಲು ಎಂದರೆ ಕಡ ಅಂದರೆ ಸಾಲ. ಏನಾದರೂ ತಗೊಂಡಿರೋದನ್ನ ನಾವು ಇನ್ ಟೈಮಲ್ಲಿ ರಿಟರ್ನ್ ಮಾಡಿದರೆ ವಾಪಸ್ ಕೊಡೋದು, ಅದನ್ನು ಎರವಲು ತೆಗೆದುಕೊಳ್ಳೋದು.
ಅಂದರೆ ಬೇರೆಯವರ ಕಡೆಯಿಂದ ದುಡ್ಡು ಅಥವಾ ಬೇರೆ ಏನಾದ್ರೂ ತೆಗೆದುಕೊಳ್ಳೋದನ್ನ ಮತ್ತೆ ಅದನ್ನ ಇನ್ ಟೈಮಲ್ಲಿ ರಿಟರ್ನ್ ಮಾಡೋದನ್ನ ಎರವಲು ಅಥವಾ ಕಡ ಎಂದರ್ಥ. ಅಂದರೆ ಸಾಲ ತೆಗೆದುಕೊಳ್ಳೋದು. ಕಂಗಾಲು ಎಂದರೆ ಕಂಗೆಡು ಎಂದರ್ಥ. ಕಂಗಾಲು ಎಂದರೆ ಕಂಗೆಡೋದು, ದಿಕ್ಕು ತೋಚದಿರುವುದನ್ನ ಕಂಗಾಲು ಎಂದರ್ಥ. ಕಿದ್ರಿ ಎಂದರೆ ಕಂದಾಯ ವಿವರಗಳನ್ನೊಳಗೊಂಡ ಪುಸ್ತಕವನ್ನ ಕೀರ್ತಿ ಎಂದಿರ್ತೇವೆ. ಕೀರ್ತಿ ಎಂದರೆ ಕಂದಾಯ ವಿವರಗಳನ್ನೊಳಗೊಂಡ ಪುಸ್ತಕವನ್ನ ಕೀರ್ತಿ ಎನ್ನುತ್ತೇವೆ. ಕೀರ್ತಿ ಪದದ ಅರ್ಥ ಕಂದಾಯ ವಿವರಗಳನ್ನೊಳಗೊಂಡ ಪುಸ್ತಕ. ದಿಗ್ಭ್ರಮೆಗೊಂಡ ಅಂದರೆ ದಿಕ್ಕು ತೋಚದ ಎಂದರ್ಥ. ದಿಗ್ಭ್ರಮೆಗೊಂಡ ಎಂದರೆ ದಿಕ್ಕು ತೋಚದ. ಗಂಧ ಎಂದರೆ ಸುವಾಸನೆ ಅಥವಾ ವಾಸನೆ ಎಂದರ್ಥ. ಸುವಾಸನೆ, ಗಂಧ ಪದದ ಅರ್ಥ ಸುವಾಸನೆ, ವಾಸನೆ ಎಂದರ್ಥ. ಘ್ರಾಣೇಂದ್ರಿಯ ಎಂದರೆ ಮೂಗು. ಘ್ರಾಣೇಂದ್ರಿಯ ಎಂದರೆ ಮೂಗು. ಪಂಚೇಂದ್ರಿಯ ಅಂದರೆ 5 ಯಾವ್ದು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದು ಪಂಚೇಂದ್ರಿಯ. ಘ್ರಾಣೇಂದ್ರಿಯ ಅಂದರೆ ಮೂಗು ಎಂದರ್ಥ. ಜಡ ಎಂದರೆ ಮದ, ಚಟುವಟಿಕೆ ಇಲ್ಲದ ಎಂದರ್ಥ. ಜಡ ಅಂದರೆ ಮಂದ ಅಥವಾ ಚಟುವಟಿಕೆ ಇಲ್ಲದನ್ನ ಜಡ ಎನ್ನುತ್ತೇವೆ. ತೋಟ ಎಂದರೆ ಬಂದೂಕಿನ ಗುಂಡು. ತೋಟ ಎಂದರೆ ಬಂದೂಕಿನ ಗುಂಡು. ಸೊ ಇಲ್ಲೇ ಬಂತು. ಪಂಚೇಂದ್ರಿಯ ಎಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳನ್ನ ಪಂಚೇಂದ್ರಿಯ ಎನ್ನುತ್ತೇವೆ. ಪಂಜಾ ಪದದ ಅರ್ಥ ಹುಲಿಯ ಅಂಗಾಲು. ಪಂಜಾ ಪದದ ಅರ್ಥ ಹುಲಿಯ ಅಂಗಾಲು. ಲಾಂಛನ ಎಂದರೆ ಗುರುತು ಅಥವಾ ಚಿಹ್ನೆ ಎಂದರ್ಥ. ಲಾಂಛನ ಎಂದರೆ ಗುರುತು ಅಥವಾ ಚಿಹ್ನೆ ಎಂದರ್ಥ. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಲೈಕ್ ಮಾಡದೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ ಚಾನಲ್ನ ನೋಡಿ. ಅಸ್ಥಿಭಾರ ಎಂದರೆ ಬುನಾದಿ, ಬೇಸ್. ಅಸ್ಥಿಭಾರ ಎಂದರೆ ಬುನಾದಿ ಎಂದರ್ಥ. ಕಾಮಗಾರಿ ಎಂದರೆ ಕೆಲಸ. ಕಾಮಗಾರಿ ಎಂದರೆ ಕೆಲಸ. ಗೊಮ್ಮಟ ವ್ಯಕ್ತಿತ್ವ ಎಂದರೆ ಉನ್ನತ ವ್ಯಕ್ತಿತ್ವ ಎಂದರ್ಥ. ಗೊಮ್ಮಟ ಎಂದರೆ ಉನ್ನತ ವ್ಯಕ್ತಿತ್ವ ಎಂದರೆ ಗುಮ್ಮಟ ವ್ಯಕ್ತಿತ್ವ ಎಂದರೆ ಉನ್ನತವಾದಂಥ ವ್ಯಕ್ತಿತ್ವ. ದೂಷಣೆ ಎಂದರೆ ನಿಂದನೆ ಎಂದರ್ಥ. ದೂಷಣೆ ಎಂದರೆ ನಿಂದನೆ, ದೂಷಿಸೋದು ಅಂದರೆ ನಿಂದನೆ, ನಿಂದಿಸೋದು ಎಂದರ್ಥ. ಸಮುಚ್ಚಯ ಎಂದರೆ ಸಮೂಹ, ಗ್ರೂಪ್, ಗುಂಪು ಅಂತೀವಲ್ಲ ಅದು. ಸಮುಚ್ಚಯ ಎಂದರೆ ಸಮೂಹ. ಸುಸಂಗತ ಅಂದರೆ ಯೋಗ್ಯವಾದ. ಸುಸಂಗತ ಎಂದರೆ ಯೋಗ್ಯವಾದ. ತಾಂತ್ರಿಕ ಪದದ ಅರ್ಥ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದನ್ನು ತಾಂತ್ರಿಕ ಎನ್ನುತ್ತೇವೆ. ತಾಂತ್ರಿಕ ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ್ದು. ಅಂಬಲ ಎಂದರೆ ಬಯಕೆ ಎಂದರ್ಥ. ಅಂಬಲ ಎಂದರೆ ಬಯಕೆ. ಮುಕ್ತಕಂಠ ಎಂದರೆ ತೆರೆದ ಮನಸ್ಸು ಎಂದರ್ಥ. ಮುಕ್ತಕಂಠ ಎಂದರೆ ತೆರೆದ ಮನಸ್ಸು. ಸುಪರ್ದಿ ಇದರ ಅರ್ಥ ವಶ ಎಂದರ್ಥ. ವಶಪಡಿಸಿಕೊಳ್ಳೋದು, ಸುಪರ್ದಿ ಮಾಡಿಕೊಳ್ಳೋದು, ವಶಪಡಿಸಿಕೊಳ್ಳೋದು ಎಂದರ್ಥ. ಸ್ಥೈರ್ಯ ಎಂದರೆ ದೃಢತೆ. ಸ್ಥೈರ್ಯ ಪದದ ಅರ್ಥ ದೃಢತೆ. ಹರಿಕಾರ ಎಂದರೆ ಮುಂದಾಳು. ಹರಿಕಾರ ಎಂದರೆ ಮುಂದಾಳು, ಮೇನ್ ಅಂತೀವಲ್ಲ. ಹರಿಕಾರ ಅಂದರೆ ಮುಂದಾಳತ್ವ ವಹಿಸುವವರನ್ನ ಹರಿಕಾರರು. ಸೊ ಹರಿಕಾರ ಪದದ ಅರ್ಥ ಮುಂದಾಳು. ಆವಾಹಿಸು ಎಂದರೆ ಮೈ ಮೇಲೆ ಬರುವಂತೆ ಮಾಡಿಕೋ. ಆವಾಹಿಸು ಎಂದರೆ ಮೈ ಮೇಲೆ ಬರುವಂತೆ ಮಾಡಿಕೊಳ್ಳೋದು. ಗುಡಿಮನೆ ಎಂದರೆ ಚಿಕ್ಕ ದೇವಸ್ಥಾನವನ್ನ ಗುಡಿಮನೆ ಎನ್ನುತ್ತೇವೆ. ಚಿಕ್ಕದಾದ ದೇವಸ್ಥಾನವನ್ನ ಗುಡಿಮನೆ ಎನ್ನುತ್ತೇವೆ. ಸೊ ಗುಡಿಮನೆ ಪದದ ಅರ್ಥ ಚಿಕ್ಕ ದೇವಸ್ಥಾನ. ಕ್ಷೋಭೆ ಎಂದರೆ ತಳಮಳ ಎಂದರ್ಥ. ಕ್ಷೋಭೆ ಎಂದರೆ ತಳಮಳ ಎಂದರ್ಥ. ಕಂದಿದ ಅಂದರೆ ಮಸುಕಾದ. ಕಂದಿದ ಅಂದರೆ ಮಸುಕಾದ, ಡಲ್ ಆಗಿರೋದು ಅಂತ. ಕಂದಿದ ಅಂದರೆ ಮಸುಕಾದ. ವಸಂತ ಎಂದರೆ ಸಮೃದ್ಧಿ. ವಸಂತ ಪದದ ಅರ್ಥ ಸಮೃದ್ಧಿ. ಕಲುಷಿತ ಎಂದರೆ ಮಲಿನ. ಕಲುಷಿತ ಪದದ ಅರ್ಥ ಮಲಿನ ಎಂದರ್ಥ. ಅಡಗು ಎಂದರೆ ನಾವೇ. ಅಡಗು ಪದದ ಅರ್ಥ ನಾವೇ. ಪಥ ಇದು ರಿಪೀಟ್ ಆಗಿರುವಂಥ ಪದವಾಗಿದೆ. ಪಥ ಎಂದರೆ ದಾರಿ ಎಂದರ್ಥ. ಅಣತೆ ಎಂದರೆ ದೀಪ. ಅಣತೆ ಪದದ ಅರ್ಥ ದೀಪ.
ಹೆವೆ ಎಂದರೆ ಕಣ್ಣ ರೆಪ್ಪೆ ಎಂದರ್ಥ. ಹೆವೆ ಪದದ ಅರ್ಥ ಕಣ್ಣ ರೆಪ್ಪೆ. ಇದು ತುಂಬ ಎಕ್ಸಾಮ್ಸಲ್ಲಿ 2 3 4 ಸಾರಿ ಇದು ರಿಪೀಟ್ ಆಗಿರುವಂಥ ಪದವಾಗಿದೆ. ಹೆವೆ ಪದದ ಅರ್ಥ ಕಣ್ಣ ರೆಪ್ಪೆ. ತಿಂಗಳೂರು ಎಂದರೆ ಚಂದ್ರ ಲೋಕ ಎಂದರ್ಥ. ತಿಂಗಳು ಎಂದರೆ ಚಂದ್ರ, ತಿಂಗಳೂರು ಎಂದರೆ ಚಂದ್ರ ಲೋಕ ಎಂದರ್ಥ. ಹೊಕ್ಕಿ ಎಂದರೆ ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸುವುದು. ಸೊ ತೆನೆಯಿಂದ ಅಂತ ಈಗ ರಾಗಿ ತೆನೆ ಅಂತ ಕೇಳಿರ್ತೀರ, ಅದರಲ್ಲಿ ಏನು ಕಸ ಕಡ್ಡಿಗಳಿರುತ್ತೆ ಅದನ್ನು ಬೇರ್ಪಡಿಸಿ ರಾಗಿಯನ್ನು ಸಪ್ರೇಟ್ ಮಾಡ್ತೀವಲ್ಲ ಅದು. ಹೊಕ್ಕಿ ಅಂದರೆ ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸುವುದನ್ನು ಹೊಕ್ಕಿ ಎನ್ನುತ್ತೇವೆ. ನರೆ ಎಂದರೆ ಬಿಳಿ ಬಣ್ಣ ಎಂದರ್ಥ. ನರೆ ಎಂದರೆ ಬಿಳಿಯ ಬಣ್ಣವನ್ನು ನರೆ ಎನ್ನುತ್ತೇವೆ. ಕೆನ್ನ ಎಂದರೆ ಕೆಂಪು. ಕೆನ್ನ ಎಂದರೆ ಕೆಂಪು. ಬೆಳ್ಳಿ ಎಂದರೆ ಶುಕ್ರ ಎಂದರ್ಥ. ಬೆಳ್ಳಿ ಪದದ ಅರ್ಥ ಶುಕ್ರ. ಬ್ರಹ್ಮಾಂಡ ಎಂದರೆ ಜಗತ್ತು ಎಂದರ್ಥ. ಬ್ರಹ್ಮಾಂಡ ಪದದ ಅರ್ಥ ಜಗತ್ತು. ಮನ್ವಂತರ ಎಂದರೆ ಪರಿವರ್ತನೆಯ ಕಾಲ. ಮನ್ವಂತರ ಎಂದರೆ ಪರಿವರ್ತನೆಯ ಕಾಲ. ಮುಕ್ಕಿ ಅಂದರೆ ಗಬಗಬನೆ ತಿಂದು ಎಂದರ್ಥ. ಮುಕ್ಕಿ ಪದದ ಅರ್ಥ ಗಬಗಬನೆ ತಿನ್ನುವುದನ್ನು ಮುಕ್ಕಿ ಎನ್ನುತ್ತೇವೆ. ತಿಂಗಳ ಎಂದರೆ ಚಂದ್ರ. ಹೊನ್ನ ಎಂದರೆ ಹಳದಿ. ಹೊನ್ನ ಎಂದರೆ ಹಳದಿ. ಸೊ ಇದೇ 2 ಸಾರಿ ರಿಪೀಟ್ ಆಗಿದೆ ಫ್ರೆಂಡ್ಸ್, ಇದು ಬೇಡ. ಸೊ ನೆಕ್ಸ್ಟ್, ಅಡಿ ಎಂದರೆ ಪಾದ. ಅಡಿ ಪದದ ಅರ್ಥ ಪಾದ ಎಂದರ್ಥ. ಕಾಲಿನ ಪಾದ ಅಂತೇವಲ್ಲ ಅದು. ಅಡಿ ಎಂದರೆ ಪಾದ ಎಂದರ್ಥ. ಅನ್ವಯ ಎಂದರೆ ವಂಶ. ಅನ್ವಯ ಎಂದರೆ ವಂಶ. ಅರುಹು ಎಂದರೆ 7 ಎಂದರ್ಥ. ಅರುಹು ಎಂದರೆ 7. ಇನ ಇದು ತುಂಬ 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 ಇಂಪಾರ್ಟೆಂಟ್ ಆಗಿರೋಂಥ ಪದವಾಗಿದೆ. ಇನ ಇದು ಸುಮಾರು ಎಕ್ಸಾಮ್ಸಲ್ಲಿ ರಿಪೀಟ್ ಬಂದಿರುವಂಥ ಕೇಳಿರುವಂಥ ಕ್ವೆಶನ್. ಇನ ಎಂದರೆ ಸೂರ್ಯ. ಉರವಣಿಸು ಎಂದರೆ ಹೆಚ್ಚಾಗು. ಉರವಣಿಸು ಪದದ ಅರ್ಥ ಹೆಚ್ಚಾಗು. ಋಣ ಎಂದರೆ ಹಂಗು. ಋಣ ಎಂದರೆ ಹಂಗು. ಎನಿಸಲೊಲ್ಲದ ಅಂದರೆ ಇಷ್ಟ ಪಡದ. ಎನಿಸಲೊಲ್ಲದ ಎಂದರೆ ಇಷ್ಟ ಪಡದ. ಕಡು ಎಂದರೆ ಅತಿ. ಕಡು ಎಂದರೆ ಅತಿ. ಕಿಂಕರ ಎಂದರೆ ಸೇವಕ ಎಂದರ್ಥ. ಕಿಂಕರ ಪದದ ಅರ್ಥ ಸೇವಕ. ಕೈಯಾನು ಅಂದರೆ ಕೈ ಚಾಚು ಎಂದರ್ಥ. ಕೈಯಾನು ಎಂದರೆ ಕೈ ಚಾಚು. ಕೈವಾರ ಎಂದರೆ ಉಗಳಿಕೆ ಎಂದರ್ಥ. ಕೈ ಯಾನು ಎಂದರೆ ಕೈ ಚಾಚು. ಕೈವಾರ ಎಂದರೆ ಹೊಗಳಿಕೆ. ಗಡಣ ಎಂದರೆ ಸಮೂಹ ಎಂದರ್ಥ. ಗಡಣ ಎಂದರೆ ಸಮೂಹ. ಗದ್ದುಗೆ ಎಂದರೆ ಪೀಠ. ಗದ್ದುಗೆ ಪದದ ಅರ್ಥ ಪೀಠ. ಗ್ಲಾನಿ ಎಂದರೆ ತಲ್ಲಣ. ಗ್ಲಾನಿ ಪದದ ಅರ್ಥ ತಲ್ಲಣ. ಚಿತ್ತ ಎಂದರೆ ಮನಸ್ಸು. ಚಿತ್ತ ಪದದ ಅರ್ಥ ಮನಸ್ಸು. ತನುಜ ಎಂದರೆ ಮಗ. ತನುಜೆ ಎಂದರೆ ಮಗಳು. ಧನುಜ ಎಂದರೆ ರಾಕ್ಷಸ. ತನುಜ ಎಂದರೆ ಮಗ. ಧನುಜ ಎಂದರೆ ರಾಕ್ಷಸ. ತನುಜೆ ಎಂದರೆ ಮಗಳು. ದೃಗುಜಲ ಎಂದರೆ ಕಣ್ಣೀರು ಎಂದರ್ಥ. ದೃಗುಜಲ ಎಂದರೆ ಕಣ್ಣೀರು. ಬಳಿ ಎಂದರೆ ಅನಂತರ ಎಂದರ್ಥ. ಬಳಿ ಅಂದರೆ ಅನಂತರ, ಆಮೇಲೆ ಎಂದರ್ಥ. ಬಾಯ್ದಂಬಲಿಕೆ ಎಂದರೆ ಎಂಜಲಿಗೆ ಎಂದರೆ ಬಾಯ್ದಂಬಲಿಕೆ ಎಂದರ್ಥ. ಬಾಯ್ದಂಬಲಿಕೆ ಎಂದರೆ ಎಂಜಲಿಗೆ. ಭೇದ ಎಂದರೆ ವ್ಯತ್ಯಾಸ ಎಂದರ್ಥ. ಭೇದ ಎಂದರೆ ವ್ಯತ್ಯಾಸ. ಮುರಾರಿ ಎಂದರೆ ಕೃಷ್ಣ. ಮುರಾರಿ ಪದದ ಅರ್ಥ ಕೃಷ್ಣ. ಮೇದಿನಿ ಎಂದರೆ ಭೂಮಿ. ಮೇದಿನಿ ಪದದ ಅರ್ಥ ಭೂಮಿ. ರಣ ಎಂದರೆ ಯುದ್ಧ. ರಣ ಎಂದರೆ ಯುದ್ಧ. ರವಿಸುತ ಎಂದರೆ ಕರ್ಣ ಎಂದರ್ಥ. ರವಿಸುತ ಎಂದರೆ ಕರ್ಣ. ರಾಜೀವ ಸಖ ಎಂದರೆ ಸೂರ್ಯ. ರಾಜೀವ ಸಖ ಎಂದರೆ ಸೂರ್ಯ.
ರಿಪು ಎಂದರೆ ಶತ್ರು ಎಂದರ್ಥ. ರಿಪು ಪದದ ಅರ್ಥ ಇದು ರಿಪೀಟ್ ಆಗಿರುವಂಥ ಪದವಾಗಿದೆ ಎಕ್ಸಾಮಲ್ಲಿ. ರಿಪು ಎಂದರೆ ಶತ್ರು ಎಂದರ್ಥ. ಲಾಲನೆ ಎಂದರೆ ತರುಣಿ ಎಂದರ್ಥ. ಲಾಲನೆ ಎಂದರೆ ತರುಣಿ. ಶೌರಿ ಎಂದರೆ ಕೃಷ್ಣ. ಶೌರಿ ಪದದ ಅರ್ಥ ಕೃಷ್ಣ. ಶೌರ್ಯ ಎಂದರೆ ಶೌರ್ಯ ಎಂದರ್ಥ. ಶೌರಿ ಎಂದರೆ ಕೃಷ್ಣ, ಶೌರ್ಯ ಎಂದರೆ ಶೌರ್ಯ. ಸಂತತಿ ಎಂದರೆ ವಂಶ. ಸಂತತಿ ಎಂದರೆ ವಂಶ. ಸುತ ಎಂದರೆ ಮಗ ಎಂದರ್ಥ. ಸುತ ಪದದ ಅರ್ಥ ಮಗ. ಸೂನುಗಳು ಎಂದರೆ ಮಕ್ಕಳು. ಸೂನುಗಳು ಎಂದರೆ ಮಕ್ಕಳು. ಇದನ್ನು ಒಂದು ಯಾವುದೋ ಎಕ್ಸಾಮಲ್ಲಿ ಬಂದಿದೆ ಇದು. ಸೂನುಗಳು ಎಂದರೆ ಮಕ್ಕಳು. ಅಗೆ ಎಂದರೆ ಶತ್ರು. ಅಗೆ ಎಂದರೆ ಶತ್ರು. ಅಸಾದ ಇದು ತದ್ಭವ ರೂಪ, ಅದರ ತತ್ಸಮ ರೂಪ ಬಂದು ಪ್ರಸಾದ ಎಂದರ್ಥ. ಅಸಾದ ಪದದ ಅರ್ಥ ಪ್ರಸಾದ. ಅಸಾದ ಅನ್ನೋದು ತದ್ಭವ ರೂಪ ಆಗಿದೆ, ಪ್ರಸಾದ ಎನ್ನುವುದು ತತ್ಸಮ ರೂಪವಾಗಿದೆ. ಇಂಬುಕೇವೆ ಎಂದರೆ ಒಪ್ಪಿಕೊಳ್ಳು, ಒಪ್ಪಿಕೊಳ್ಳಲು ಎಂದರ್ಥ. ಇಂಬುಕೇವೆ ಎಂದರೆ ಒಪ್ಪಿಕೊಳ್ಳಲು. ಒಡಂಬಡಿಸಿ ಎಂದರೆ ಒಪ್ಪಿಸಿ ಎಂದರ್ಥ. ಒಡಂಬಡಿಸಿ ಎಂದರೆ ಒಪ್ಪಿಸೋದು, ಒಪ್ಪಿಸಿ ಎಂದರ್ಥ. ಸಂಧಿ ಎಂದರೆ ಒಪ್ಪಂದ. ಸಂಧಿ ಕಾರ್ಯ ಅಂದರೆ ಒಪ್ಪಂದ ಕಾರ್ಯ ಅಂತೇವಲ್ಲ, ಸಂಧಿ ಎಂದರೆ ಒಪ್ಪಂದ. ಪೂರ್ವ ಕ್ರಮದೋಳ್ ಎಂದರೆ ಇಂದಿನಂತೆಯೇ ಅಥವಾ ಮೊದಲಿನಂತೆಯೇ, ಅದನ್ನ ಪೂರ್ವ ಕ್ರಮದೋಳ್ ಎನ್ನುತ್ತೇವೆ. ಇಂದಿನಂತೆ ಅಥವಾ ಮೊದಲಿನಂತೆಯೇ ಇರೋದನ್ನ ಪೂರ್ವ ಕ್ರಮದೋಳ್. ನಡೆವಂತೆ ಎಂದರೆ ನಡೆದುಕೊಳ್ಳುವ ಹಾಗೆ, ನಡೆದುಕೊಳ್ಳುವ ಹಾಗೆ. ಮಾರ್ಪೆಂ ಅನ್ನೋದ್ರೆ ಮಾಡುವೆನು ಎಂದರ್ಥ. ಮಾರ್ಪೆಂ ಅಂದರೆ ಮಾಡುವೆನು. ಎಮ್ಮಂದುದು, ಎಮ್ಮಂದುದ ಎಂದರೆ ನಾನು ಹೇಳಿದ್ದನ್ನು. ಎಮ್ಮಂದುದು ಅಂದರೆ ನಾನು ಹೇಳಿದ್ದನ್ನು. ಎಮ್ಮಂದುದ ಪದದ ಅರ್ಥ ನಾನು ಹೇಳಿದ್ದನ್ನು. ನೆಗೆವಿಲೆಕ್ಕುಂ, ನೆಗೆವಿಲೆಕ್ಕುಂ ಎಂದರೆ ನಡೆದುಕೊಳ್ಳಬೇಕು ಎಂದರ್ಥ. ನೆಗೆವಿಲೆಕ್ಕುಂ ಎಂದರೆ ನಡೆದುಕೊಳ್ಳಬೇಕು. ಸುಯೋಧನ ಎಂದರೆ ದುರ್ಯೋಧನ. ಸುಯೋಧನ ಪದದ ಅರ್ಥ ದುರ್ಯೋಧನ. ಪೊಡೆಮಟ್ಟು, ಪೊಡೆಮಟ್ಟು ಪದದ ಅರ್ಥ ನಮಸ್ಕರಿಸಿ ಎಂದರ್ಥ. ಪೊಡೆಮಟ್ಟು ಪದದ ಅರ್ಥ ನಮಸ್ಕರಿಸಿ. ಅಹಿತರೋಳ್ ಎಂದರೆ ಶತ್ರುಗಳಲ್ಲಿ. ಅಹಿತರು ಅಂದರೆ ಶತ್ರುಗಳು. ಅಹಿತರೋಳ್ ಅಂದರೆ ಶತ್ರುಗಳಲ್ಲಿ ಅಂದರೆ ಪಾಂಡವರಲ್ಲಿ ಎಂದರ್ಥ. ಸಮಕೊಳಿಸು, ಸಮಕೊಳಿಸಿ ಅಥವಾ ಸಮಕೊಳಿಸು ಎಂದರೆ ಒಪ್ಪಂದವನ್ನು ಏರ್ಪಡಿಸು ಎಂದರ್ಥ. ಸಮಕೊಳಿಸು ಎಂದರೆ ಒಪ್ಪಂದವನ್ನು ಏರ್ಪಡಿಸು. ಸಮರದೋಳ್ ಎಂದರೆ ಯುದ್ಧ ಭೂಮಿಯಲ್ಲಿ. ಸಮರದೋಳ್ ಎಂದರೆ ಯುದ್ಧ ಭೂಮಿಯಲ್ಲಿ. ಪೇಪೆ ಎಂದರೆ ಏಳಿ ಎಂದರ್ಥ. ಪೇಪೆ ಪದದ ಅರ್ಥ ಏಳಿ. ಕಜ್ಜೆಂ ಎಂದರೆ ಕಾರ್ಯ ಎಂದರ್ಥ. ಕಜ್ಜೆಂ ಪದದ ಅರ್ಥ ಕಾರ್ಯ. ಇವವೇ ಎಂದರೆ ಹೋರಾಡುವೆ. ಇವವೇ ಪದದ ಅರ್ಥ ಹೋರಾಡುವೆ. ಪಾಂಡವ ಸುತರೋಳ್ ಎಂದರೆ ಪಾಂಡುವಿನ ಮಕ್ಕಳಲ್ಲಿ. ಸುತ ಅಂದರೆ ಮಗ ಎಂದರ್ಥ. ಮಕ್ಕಳಲ್ಲಿ. ಪಾಂಡವ ಸುತರೋಳ್ ಎಂದರೆ ಪಾಂಡುವಿನ ಮಕ್ಕಳಲ್ಲಿ. ಪಾಳ್ನೆಲ ಅಂದರೆ ಪಾಳು ಬಿದ್ದಿರುವ ನೆಲ ಎಂದರ್ಥ. ಪಾಳ್ನೆಲ ಪದದ ಅರ್ಥ ಪಾಳು ಬಿದ್ದಿರುವ ನೆಲ. ದಿನಪಸುತ ಎಂದರೆ ಕರ್ಣ. ದಿನಪಸುತ ಎಂದರೆ ಕರ್ಣ. ದಿನಪಸುತ ಎಂದರೆ ಕರ್ಣ. ಪಾದು ಓಳ್ಪೆನೆ ಎಂದರೆ ಬಾಳುವುದುಂಟೆ. ಪಾದು ಓಳ್ಪೆದೆ ಎಂದರೆ ಬಾಳುವುದುಂಟೆ. ಅಣುಗಾಳ್ ಎಂದರೆ ಪ್ರಿಯ ಗೆಳೆಯ ಎಂದರ್ಥ. ಅಣುಗಾಳ್ ಎಂದರೆ ಪ್ರಿಯ ಗೆಳೆಯ.
ಅಣುಗದಮ್ಮ, ಅಣುಗದಮ್ಮ ಎಂದರೆ ಪ್ರಿಯತಮ ಎಂದರ್ಥ. ಅಣುಗದಮ್ಮ ಎಂದರೆ ಪ್ರಿಯತಮ. ಪಾರ್ಥ ಎಂದರೆ ಅರ್ಜುನ, ಪಾರ್ಥ ಪದದ ಅರ್ಥ ಅರ್ಜುನ. ಹಸು ಎಂದರೆ ಪ್ರಾಣ ಎಂದರ್ಥ. ಇಬ್ಬರು ಎಂದರೆ ಇಬ್ಬರು, ಇಬ್ಬರು ಎಂದರೆ ಇಬ್ಬರು. ಇಕ್ಕಿ ಎಂದರೆ ಕೊಂದು ಎಂದರ್ಥ. ಇಕ್ಕಿ ಎಂದರೆ ಕೊಂದು ಎಂದರ್ಥ. ಭವೆಕ್ಕೆ ಎಂದರೆ ಆಮೇಲೆ, ಭವೆಕ್ಕೆ ಪದದ ಅರ್ಥ ಆಮೇಲೆ. ಅಂತಕಾಜ್ಮಜ ಎಂದರೆ ಅಂದರೆ ಯಮನ ಮಗ ಎಂದರ್ಥ. ಅಂತಕಾತ್ಮಜ ಎಂದರೆ ಯಮನ ಮಗ. ಅದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಅಂತಕ ಪ್ಲಸ್ ಆತ್ಮಜ ಎಂದಾಗುತ್ತೆ. ಯಾವುದನ್ನ? ಅಂತಕಾತ್ಮಜ. ಈ ಪದವನ್ನು ಬಿಡಿಸಿ ಬರೆದಾಗ ಅಂತಕ ಪ್ಲಸ್ ಆತ್ಮಜ ಎಂದಾಗುತ್ತೆ. ಸೊ ಇದರ ಅರ್ಥವೇನು? ಯಮನ ಮಗ ಎಂದರ್ಥ. ಅಂದರೆ ಯುಧಿಷ್ಠಿರನನ್ನ ಯಮನ ಮಗ. ಅವಿಲ್ ಎಂದರೆ ದುಃಖ. ಅವಿಲ್ ಪದದ ಅರ್ಥ ದುಃಖ. ಪುಟ್ಟಿದ ಎಂದರೆ ಹುಟ್ಟಿದ ಎಂದರ್ಥ. ಪುಟ್ಟಿದ ಪದದ ಅರ್ಥ ಹುಟ್ಟಿದ. ಉಡ ಹುಟ್ಟಿದ ಎಂದರೆ ಜೊತೆಯಲ್ಲಿ ಹುಟ್ಟಿದ ಎಂದರ್ಥ. ಉಡ ಹುಟ್ಟಿದ ಎಂದರೆ ಜೊತೆಯಲ್ಲಿ ಹುಟ್ಟಿದ ಎಂದರ್ಥ. ನೂರ್ವರು ಎಂದರೆ 100 ಜನ ಅಥವಾ 100 ಜನರು ಎಂದರ್ಥ. ನೂರ್ವರು ಎಂದರೆ 100 ಜನರು. ಇದಿರ್ಚಿ ಎಂದರೆ ಹೋರಾಡಿ. ಇದಿರ್ಚಿ ಪದದ ಅರ್ಥ ಹೋರಾಡಿ. ಸತ್ತರ್ ಪುಟ್ಟರೆ ಎಂದರೆ ಸತ್ತರೆ ಮತ್ತೆ ಹುಟ್ಟುವುದಿಲ್ಲವೇ ಎಂದರ್ಥ. ಸತ್ತರ್ ಪುಟ್ಟರೆ ಎಂದರೆ ಸತ್ತರೆ ಮತ್ತೆ ಹುಟ್ಟುವುದಿಲ್ಲವೇ ಎಂದರ್ಥ. ಚಲಮನೆ ಮೆರೆವೆಂ ಎಂದರೆ ಛಲವನ್ನೇ ಮೆರೆಯುವೆ. ಮೆರೆವೆಂ ಅಂದರೆ ಮೆರೆಯುವೆ ಎಂದರ್ಥ. ಛಲವನ್ನೇ ಮೆರೆಯುವೆ. ಚಲಮನೆ ಮೆರೆವೆಂ ಎಂದರೆ ಛಲವನ್ನೇ ಮೆರೆಯುವೆ ಅಥವಾ ಸಾಧಿಸುವೆ ಎಂದರ್ಥ. ಕಾದು ಎಂದರೆ ಹೋರಾಡು. ಕಾದು ಪದದ ಅರ್ಥ ಹೋರಾಡು. ಸಮರ ಇದರ ಅರ್ಥ ಯುದ್ಧ. ಸಮರ, ಯುದ್ಧ, ಕದನ ಇದೆಲ್ಲವೂ ಒಂದೇ ಪದದ ಅರ್ಥವಾಗಿದೆ. ಸಮರ ಎಂದರೆ ಯುದ್ಧ. ಕೌರವಂಗೆ ಅಂದರೆ ದುರ್ಯೋಧನಿಗೆ. ಕೌರವ ಪುತ್ರ ಅಲ್ವಾ ದುರ್ಯೋಧನ. ಕೌರವಂಗೆ ಎಂದರೆ ದುರ್ಯೋಧನನಿಗೆ. ಅವನಿ ಎಂದರೆ ಭೂಮಿ. ಇದನ್ನ ತುಂಬ ಇಂಪಾರ್ಟೆಂಟ್. ಅವನಿ ಪದದ ಅರ್ಥ ಇಳೆ, ದರೆ ಎಲ್ಲ ಎಷ್ಟು ಮೀನಿಂಗ್ಸ್ ಇದೆ. ಸೊ ಅವನಿ ಎಂದರೆ ಭೂಮಿ ಎಂದರ್ಥ. ಆರ್ತನಾದ ಎಂದರೆ ಕಷ್ಟಕ್ಕೆ ಸಿಕ್ಕಿದವರ ಕೂಗನ್ನ ಆರ್ತನಾದ ಎನ್ನುತ್ತೇವೆ. ಆರ್ತನಾದ ಎಂದರೆ ಕಷ್ಟಕ್ಕೆ ಸಿಕ್ಕಿದವರ ಕೂಗು ಎಂದರ್ಥ. ಕಿವಿಗಡ ಚಿಕ್ಕು. ಕಿವಿಗಡ ಚಿಕ್ಕು ಅಂತಂದರೆ ಕಿವಿಗೆ ಕರ್ಕಶವಾಗಿ ಅಥವಾ ಕಿವಿಗೆ ಕರ್ಕಶವಾಗು ಎಂದರ್ಥ. ಕಿವಿಗಡ ಚಿಕ್ಕು ಎಂದರೆ ಕಿವಿಗೆ ಕರ್ಕಶವಾಗು. ಕ್ರೌರ್ಯ ಎಂದರೆ ನಿರ್ದಯತೆ. ಕರುಣೆ ಇಲ್ಲದನ್ನ ಕ್ರೌರ್ಯ ಎನ್ನುತ್ತೇವೆ. ಕ್ರೌರ್ಯ ಪದದ ಅರ್ಥ ನಿರ್ದಯತೆ ಅಥವಾ ಕರುಣೆ ಇಲ್ಲದ್ದು. ಗ್ರೌಂಡ್ ಎಂದರೆ ಭೂಪ್ರದೇಶ ಎಂದರ್ಥ. ಗ್ರೌಂಡ್ ಎಂದರೆ ಭೂಪ್ರದೇಶ. ರೋದನ ಇದರ ಅರ್ಥ ಅಳುವಿಕೆ. ರೋದನ ಪದದ ಅರ್ಥ ಅಳುವಿಕೆ. ಸಾಂತ್ವನ ಎಂದರೆ ಸಮಾಧಾನ ಪಡಿಸು. ಸಾಂತ್ವನ ಪದದ ಅರ್ಥ ಸಮಾಧಾನ ಪಡಿಸು. ಸೂಲಗಿತ್ತಿ ಎಂದರೆ ಹೆರಿಗೆಯ ಸಮಯದಲ್ಲಿ ಸಹಾಯ ಮಾಡುವವಳನ್ನು ಸೂಲಗಿತ್ತಿ ಎನ್ನುತ್ತೇವೆ. ಹೆರಿಗೆಯ ಸಮಯದಲ್ಲಿ ಸಹಾಯವನ್ನು ಮಾಡುವಂತ ಹೆಂಗಸಿಗೆ ಸೂಲಗಿತ್ತಿ ಎನ್ನುತ್ತೇವೆ. ಅಂಬಲ ಪದದ ಅರ್ಥ ತೀವ್ರ ಅಥವಾ ತೀವ್ರ ಆಸೆ. ಅದನ್ನ ಅಂಬಲ ಎನ್ನುತ್ತೇವೆ. ಅಂಬಲ ಪದದ ಅರ್ಥ ತೀವ್ರ ಆಸೆ. ಹತಾಶೆ ಎಂದರೆ ನಿರಾಶೆ ಅಥವಾ ಆಶಾಭಂಗವಾಗುವುದನ್ನ ಹತಾಶೆ ಎನ್ನುತ್ತೇವೆ. ಹತಾಶೆ ಪದದ ಅರ್ಥ ನಿರಾಶೆ ಅಥವಾ ಆಶಾ ಭಂಗ. ಸೊ ಹೊರಗಡೆ ಕಾರ್ಪೊರೇಷನ್ ಅವ್ರು ಬಂದಿದ್ದಾರೆ. ಸೊ ಅದರಿಂದ ಸ್ವಲ್ಪ ಸೌಂಡು ವೇರಿ ಆಗ್ತಾ ಇದೆ. ಅಣಿ ಎಂದರೆ ಸಿದ್ಧತೆ. ಅಣಿ ಪದದ ಅರ್ಥ ಸಿದ್ಧತೆ. ಅಬ್ಬೆ ಎಂದರೆ ತಾಯಿ. ಅಬ್ಬೆ ಪದದ ಅರ್ಥ ತಾಯಿ.
ಅರಿ ಎಂದರೆ ತಿಳಿ ಎಂದರ್ಥ. ಅರಿ ಪದದ ಅರ್ಥ ತಿಳಿ ಎಂದರ್ಥ. ಅರ್ತಿ ಎಂದರೆ ಪ್ರೀತಿ. ಇದು ಸುಮಾರು ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿರುವಂತ ಕ್ವಶನ್ಸ್. ಅರ್ತಿ ಎಂದರೆ ಪ್ರೀತಿ. ಅಸುರ ಪದದ ಅರ್ಥ ರಾಕ್ಷಸ. ಅಸುರ ಪದದ ಅರ್ಥ ರಾಕ್ಷಸ. ಅಳಲು ಎಂದರೆ ದುಃಖ ಎಂದರ್ಥ. ಅಳಲು ಪದದ ಅರ್ಥ ದುಃಖ. ಆದರ ಎಂದರೆ ಪ್ರೀತಿ. ಆದರಿಸೋದು ಅಂದರೆ ಪ್ರೀತಿಯಿಂದ ನೋಡೋದು. ಆದರ ಎಂದರೆ ಪ್ರೀತಿ. ಆನನ ಎಂದರೆ ಮುಖ. ಆನನ ಪದದ ಅರ್ಥ ಮುಖ. ಆನು ಎಂದರೆ ತಾಳು ಎಂದರ್ಥ. ತಾಳಿಕೋ, ನಿಧಾನಿಸು ಎಂದರ್ಥ. ಆನು ಎಂದರೆ ತಾಳು. ಉಲ್ಕೆ ಎಂದರೆ ಆಕಾಶದಿಂದ ಭೂಮಿಗೆ ಬೀಳುವ ತೇಜೋಪುಂಜವಾದ ಆಕಾಶಕಾಯವನ್ನ ಉಲ್ಕೆ ಎನ್ನುತ್ತೇವೆ. ಉಲ್ಕೆ ಪದದ ಅರ್ಥ ಆಕಾಶದಿಂದ ಭೂಮಿಗೆ ಬೀಳುವ ತೇಜಪುಂಜವಾದ ಆಕಾಶಕಾಯ ಎಂದರ್ಥ. ಊಣೆಯ ಎಂದರೆ ಕೊರತೆ ಎಂದರ್ಥ. ಊಣೆಯ ಎಂದರೆ ಕೊರತೆ. ಎಡೆ ಎಂದರೆ ಸ್ಥಳ ಎಂದರ್ಥ. ಎಡೆ ಮಾಡಿಕೊಳ್ಳೋದು, ಸ್ಥಳ ಮಾಡಿಕೊಳ್ಳೋದು. ಎಡೆ ಎಂದರೆ ಸ್ಥಳ. ಎರೆ ಎಂದರೆ ಬೇಡು ಎಂದರ್ಥ. ಎರೆ ಪದದ ಅರ್ಥ ಬೇಡು. ಪ್ರಾರ್ಥಿಸು ಅಂದ್ರೆ ಬೇಡೋದು, ಪ್ರಾರ್ಥಿಸೋದನ್ನ ಎರೆ ಎನ್ನುತ್ತೇವೆ. ಎರೆ ಪದದ ಅರ್ಥ ಬೇಡು ಅಥವಾ ಪ್ರಾರ್ಥಿಸು. ಐದಿ ಎಂದರೆ ಹೋಗಿ ಎಂದರ್ಥ. ಐದಿ ಎಂದರೆ ಹೋಗಿ ಎಂದರ್ಥ. ಕಂಪು ಅಂದರೆ ಸುವಾಸನೆ, ಸುಗಂಧ. ಕಂಪು ಪದದ ಅರ್ಥ ಸುವಾಸನೆ. ಕಡು ಎಂದರೆ ಅತಿ ಎಂದರ್ಥ. ಕಡು ಎಂದರೆ ಅತಿ, ರಂಗಾದದ್ದನ್ನ, ಅತಿಯಾದದ್ದು ಕಡು ಎಂದರ್ಥ. ಕರುಕ ಎಂದರೆ ಉರಿದ ಬುತ್ತಿಯ ಕಪ್ಪು ಭಾಗ. ಉರಿದ ಬತ್ತಿಯ ಕಪ್ಪು ಭಾಗವನ್ನ ಕರುಕ ಎನ್ನುತ್ತೇವೆ. ಕರುಕ ಎಂದರೆ ಉರಿದ ಬತ್ತಿಯ ಕಪ್ಪು ಭಾಗ. ಚಿರ ಎಂದರೆ ಶಾಶ್ವತ ಎಂದರ್ಥ. ಚಿರ ಎಂದರೆ ಶಾಶ್ವತ, ಮರ ಎಂದರ್ಥ. ಚೀರ ಎಂದರೆ ಇದು ತತ್ಸಮ ರೂಪ. ಚೀರ ಅಂದರೆ ತತ್ಸಮ. ಸೀರೆ ಎಂದರೆ ತದ್ಭವ ರೂಪ, ಅಂದ್ರೆ ನಾರು ಬಟ್ಟೆ. ಸೀರೆ ಇದರ ಅರ್ಥ ನಾರು ಬಟ್ಟೆ. ಸೊ ಇದು ಚೀರ ಎಂದರೆ ತತ್ಸಮ ರೂಪವಾಗಿರುತ್ತೆ. ಸೀರೆ ಎಂದರೆ ತದ್ಭವ ರೂಪವಾಗಿರುತ್ತೆ. ಇದರ ಅರ್ಥ ಬಂದು ನಾರು ಬಟ್ಟೆ ಎಂದರ್ಥ. ನಾರು ಬಟ್ಟೆಯನ್ನ ಸೀರೆ ಅಥವಾ ಚೀರ ಎಂದು ಹೆಸರಿದೆ. ಸೊ ನೆಕ್ಸ್ಟ್ ಬಂದು ತಣಿವು ಎಂದರೆ ತೃಪ್ತಿ ಎಂದರ್ಥ. ತಣಿವು ಎಂದರೆ ತೃಪ್ತಿ. ತವಸಿ ಎಂದರೆ ತದ್ಭವ ರೂಪ. ತಪಸ್ವಿ ಇದು ತತ್ಸಮ ರೂಪ. ಸೊ ತವಸಿ ಪದದ ಅರ್ಥ ತಪಸ್ವಿ ಎಂದರ್ಥ. ಸೊ ಇದು ತವಸಿ ಎನ್ನುವುದು ತದ್ಭವ ರೂಪವಾದರೆ ತಪಸ್ವಿ ಎನ್ನುವುದು ತತ್ಸಮ ರೂಪದಲ್ಲಿ ಇರುತ್ತೆ. ತುಸು ಇದರ ಅರ್ಥ ಸ್ವಲ್ಪವು ಎಂದರ್ಥ. ತುಸು ಎಂದರೆ ಸ್ವಲ್ಪವು. ತೃಷೆ ಎಂದರೆ ಬಾಯಾರಿಕೆ. ಇಲ್ಲಿ ಸ್ವಲ್ಪ ಏನೋ ಟೈಪಿಂಗ್ ಮಿಸ್ಟೇಕ್ ಇದೆ. ಬಾಯಾರಿಕೆ. ತೇಜ ಎಂದರೆ ಕಾಂತಿ ಎಂದರ್ಥ. ತೇಜ ಪದದ ಅರ್ಥ ಕಾಂತಿ. ದಿಟ್ಟಿ ಇದು ತದ್ಭವ ರೂಪ. ದೃಷ್ಟಿ ಇದು ತತ್ಸಮ ರೂಪ. ಅಂದ್ರೆ ದಿಟ್ಟಿ ಪದದ ಅರ್ಥ ದೃಷ್ಟಿ ಎಂದರ್ಥ. ಧೃತಿ ಎಂದರೆ ಧೈರ್ಯ. ಧೃತಿ ಎಂದರೆ ಧೈರ್ಯ. ನಲ್ಮೆ ಎಂದರೆ ಪ್ರೀತಿ. ನಲ್ಮೆ ಪದದ ಅರ್ಥ ಪ್ರೀತಿ. ನೆಚ್ಚು ಎಂದರೆ ನಂಬು ಎಂದರ್ಥ. ನೆಚ್ಚುಗೆ ಪಡೋದು, ನೆಚ್ಚುವುದು, ನಂಬುವುದು ಎಂದರ್ಥ. ನೆರವು ಎಂದರೆ ಸಹಾಯ. ನೆರವು ಪದದ ಅರ್ಥ ಸಹಾಯ. ಪೆರೆ ಎಂದರೆ ಚಂದ್ರ ಎಂದರ್ಥ. ಪೆರೆ ಪದದ ಅರ್ಥ ಚಂದ್ರ. ಪೊಗಳು ಎಂದರೆ ಹೊಗಳು ಎಂದರ್ಥ. ಪೊಗಳೋದು ಎಂದರೆ ಹೊಗಳೋದು. ಬಂಬಲ ಅಂದರೆ ಗುಂಪು. ಬಂಬಲ ಎಂದರೆ ಗುಂಪು. ಬನ್ನ ಪದದ ಅರ್ಥ ಕಷ್ಟ ಎಂದರ್ಥ. ಬನ್ನ ಎಂದರೆ ಕಷ್ಟ, ತೊಂದರೆ ಎಂದರ್ಥ. ಬಯಕೆ ಎಂದರೆ ಇಚ್ಛೆ. ಬಯಕೆ ಪದದ ಅರ್ಥ ಇಚ್ಛೆ. ಬಳಿ ಎಂದರೆ ದಾರಿ ಎಂದರ್ಥ. ಬಳಿ ಪದದ ಅರ್ಥ ದಾರಿ. ಬೆರಗು ಎಂದರೆ ಆಶ್ಚರ್ಯ ಪಡೋದು. ಬೆರಗು ಪದದ ಅರ್ಥ ಆಶ್ಚರ್ಯ. ಬೇಗೆ ಎಂದರೆ ದುಃಖ, ನೋವು ಎಂದರ್ಥ. ಬೇಗೆ ಪದದ ಅರ್ಥ ದುಃಖವೆಂಬ ಬೆಂಕಿ ಎಂದರ್ಥ. ಬೇಗೆ ಎಂದರೆ ದುಃಖವೆಂಬ ಬೆಂಕಿ, ನೋವು ಎಂದರ್ಥ. ಭೂಮಿ ಜಾತೆ ಎಂದರೆ ಸೀತೆ ಎಂದರ್ಥ. ಭೂಮಿ ಜಾತೆ ಎಂದರೆ
ಸೀತೆ, ಸೀತಾ ಮಾತಳನ್ನ ಏನಂತೇವೆ? ಭೂಮಿ ಜಾತೆ ಎನ್ನುತ್ತೇವೆ. ಸೊ ಭೂಮಿ ಜಾತೆ ಪದದ ಅರ್ಥ ಸೀತೆ. ಮಧುಕರ ಎಂದರೆ ದುಂಬಿ. ಇದು ತುಂಬಾ ಇಂಪಾರ್ಟೆಂಟ್, ಸುಮಾರು ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿರೋ ಕ್ವೆಶನ್. ಮಧುಕರ ಪದದ ಅರ್ಥ ದುಂಬಿ. ಮಧುಪರ್ಕ ಇದು ಕೂಡ ರಿಪೀಟ್ ಆಗಿರುವಂತ ಪದವಾಗಿದೆ. ಮಧುಪರ್ಕ ಅಂದರೆ ಅತಿಥಿಗಳಿಗೆ ನೀಡುವ ಮೊಸರು, ತುಪ್ಪ, ಹಾಲು, ಜೇನುತುಪ್ಪ, ಸಕ್ಕರೆ ಇದೆಲ್ಲದ ಮಿಶ್ರಿತ ಪಾನೀಯವನ್ನ ಏನಂತ ಕರಿತೀವಿ? ಮಧುಪರ್ಕ ಎನ್ನುತ್ತೇವೆ. ಸೊ ಮಧುಪರ್ಕ ಪದದ ಅರ್ಥ ಮೊಸರು, ತುಪ್ಪ, ಹಾಲು, ಜೇನುತುಪ್ಪ, ಸಕ್ಕರೆ ಮಿಶ್ರಣ ಆಗಿರುವಂತ ಒಂದು ಪಾನೀಯವನ್ನ ಮಧುಪರ್ಕ ಎನ್ನುತ್ತೇವೆ. ಸೊ ನೆಕ್ಸ್ಟ್ ಬಂದು ಮರುಳು ಎಂದರೆ ಮೋಡಿ. ಮರುಳು ಮಾಡೋದು, ಮೋಡಿ ಮಾಡೋದು. ಮರುಳು ಪದದ ಅರ್ಥ ಮೋಡಿ ಎಂದರ್ಥ. ರೇವು ಎಂದರೆ ಬಂದರು ಎಂದರ್ಥ. ರೇವು ಪದದ ಅರ್ಥ ಬಂದರು. ಲೇಸು ಎಂದರೆ ಉತ್ತಮ. ಲೇಸು ಎಂದರೆ ಉತ್ತಮ. ವೇದಿ ಎಂದರೆ ಹೋಮ ನಡೆಯುವ ಸ್ಥಳವನ್ನ ವೇದಿ ಎನ್ನುತ್ತೇವೆ. ವೇದಿ ಪದದ ಅರ್ಥ ಹೋಮ ನಡೆಯುವ ಸ್ಥಳ. ಶ್ರಮಣಿ ಎಂದರೆ ತಪಸ್ವಿನಿ. ಶ್ರಮಣಿ ಪದದ ಅರ್ಥ ತಪಸ್ವಿನಿ. ಸನಿಯ ಅಂದರೆ ಸಮೀಪ ಎಂದರ್ಥ. ಸನಿಯ ಪದದ ಅರ್ಥ ಸಮೀಪ. ಸವಿ ಎಂದರೆ ಸಿಹಿ. ಸವಿ ಪದದ ಅರ್ಥ ಸಿಹಿ. ಸಿದ್ಧ ಎಂದರೆ ತಪಸ್ವಿ ಎಂದರ್ಥ. ಸಿದ್ಧ ಪದದ ಅರ್ಥ ತಪಸ್ವಿ. ಸುರಭಿ ಎಂದರೆ ಕಾಮಧೇನು. ಸುರಭಿ ಪದದ ಅರ್ಥ ಕಾಮಧೇನು. ಅವಣು ಎಂದರೆ ಸಿದ್ಧತೆ. ಅವಣು ಪದದ ಅರ್ಥ ಸಿದ್ಧತೆ. ಅಳು ಎಂದರೆ ಕಾಡು. ಇದು ಕೇಳಿದಿರ, ಕಾಡು, ಕಾನನ, ಎಷ್ಟು ಪದ ಇದೆ ಅರ್ಥ ಇದಕ್ಕೆ. ಕಾಡು ಎಂದರೆ ಅಳು ಎಂದರ್ಥ. ಅಳು ಪದದ ಅರ್ಥ ಕಾಡು. ಅಂಜು ಎಂದರೆ ಹೆದರೋದು. ಅಂಜಿಕೆ ಎಂದರೆ ಹೆದರಿಕೆ. ಅಂಜು ಪದದ ಅರ್ಥ ಹೆದರು. ಭಯಪಡು ಎಂದರ್ಥ. ಅಂಜಿಕೊಳ್ಳೋದು, ಭಯ ಪಡೋದು. ಅಂಜು ಪದದ ಅರ್ಥ ಭಯ ಪಡು ಅಥವಾ ಹೆದರು ಎಂದರ್ಥ. ಕಟೆ ಎಂದರೆ ಕೆತ್ತು ಎಂದರ್ಥ. ಕೆತ್ತು. ಕಟೆ ಪದದ ಅರ್ಥ ಕೆತ್ತು. ಪೆನ್ನಿ ಎಂದರೆ ಇದು ಇಂಗ್ಲೆಂಡಿನ ನಾಣ್ಯವನ್ನ ಪೆನ್ನಿ ಎನ್ನುತ್ತೇವೆ. ಇಂಗ್ಲೆಂಡಿನ ನಾಣ್ಯದ ಹೆಸರು ಪೆನ್ನಿ. ಕಬ್ಬಿಗ ತುಂಬಾ ಇಂಪಾರ್ಟೆಂಟ್ ಪದ. ಕಬ್ಬಿಗ ಪದದ ಅರ್ಥ ಕವಿ ಎಂದರ್ಥ. ಕಬ್ಬಿಗ ಕವಿ. ಸುಮಾರು ಎಕ್ಸಾಮ್ಸ್ ಅಲ್ಲಿ ಬಂದಿರುವಂತ ರಿಪೀಟೆಡ್ ಪದ ಆಗಿದೆ ಇದು. ಕಬ್ಬಿಗ ಪದದ ಅರ್ಥ ಕವಿ. ಕೂಟ ಎಂದರೆ ಅನೇಕ ರಸ್ತೆಗಳು ಸೇರುವ ಜಾಗವನ್ನ ಕೂಟ ಎನ್ನುತ್ತೇವೆ. ಕೂಟ ಎಂದರೆ ಅನೇಕ ರಸ್ತೆಗಳು ಸೇರುವ ಜಾಗದ ಅರ್ಥ ಕೂಟ. ಚೆನ್ನ ಎಂದರೆ ಚಡ್ಡಿ ಎಂದರ್ಥ. ಚೆನ್ನ ಪದದ ಅರ್ಥ ಚಡ್ಡಿ. ಟೈಪಿಸ್ಟ್ ಎಂದರೆ ಬೆರಳಚ್ಚುಗಾರರನ್ನ ಟೈಪಿಸ್ಟ್ ಎನ್ನುತ್ತೇವೆ. ಟೈಪಿಸ್ಟ್ ಎಂದರೆ ಬೆರಳಚ್ಚುಗಾರ. ಟ್ರಾಮ್ ಎಂದರೆ ವಿದ್ಯುತ್ತಿನಿಂದ ಓಡಾಡುವ ಸ್ಥಳೀಯ ರೈಲುಗಾಡಿಯನ್ನ ಟ್ರಾಮ್ ಎನ್ನುತ್ತೇವೆ. ಟ್ರಾಮ್ ಪದದ ಅರ್ಥ ವಿದ್ಯುತ್ತಿನಿಂದ ಓಡಾಡುವ ಸ್ಥಳೀಯ ರೈಲುಗಾಡಿ. ಇದನ್ನ ಟ್ರಾಮ್ ಅಂತೇವೆ. ಸೊ ಕಾರಕೂನ ತುಂಬಾ ಸರಿ ಬಂದಿರುವಂತ ಪದ. ಕಾರಕೂನ ಗುಮಾಸ್ತ. ತುಂಬಾ ಸರಿ ರಿಪೀಟ್ ಆಗಿ ಕೇಳಿರುವಂತ ಪದವಾಗಿದೆ ಇದು. ಕಾರಕೂನ ಪದದ ಅರ್ಥ ಗುಮಾಸ್ತ. ಪಾಟಿ ಎಂದರೆ ಹಲಗೆ ಎಂದರ್ಥ. ಪಾಟಿ ಪದದ ಅರ್ಥ ಹಲಗೆ. ಮರದ ಹಲಗೆ ಅಂತ ಕೇಳಿರ್ತಾರೆ. ಪಾಟಿ ಪದದ ಅರ್ಥ ಹಲಗೆ. ಪುಚ್ಚ ಅಂದರೆ ಗರಿ. ಪುಚ್ಚ ಪದದ ಅರ್ಥ ಗರಿ. ಪೂಟು ಎಂದರೆ ಅಡಿ ಎಂದರ್ಥ. ಇದು ಕೂಡ ರಿಪೀಟ್ ಆಗಿರುವಂತ ಪದವಾಗಿದೆ. ಪೂಟು ಎಂದರೆ ಅಡಿ. ಫುಟ್ ಅಂತೀವಲ್ಲ ನಾವು ಇಂಗ್ಲಿಷಲ್ಲಿ, ಅದು ಪೂಟು ಎಂದರೆ ಅಡಿ ಎಂದರ್ಥ. ಪೂಟು. ಮೃತ್ಯುತ್ವವೇ ಅಂದರೆ ಮನುಷ್ಯ ಸ್ವಭಾವವೇ ಎಂದರ್ಥ. ಮರ್ತೃತ್ವವೇ ಎಂದರೆ ಮನುಷ್ಯ ಸ್ವಭಾವವೇ. ಮೃತ್ಯುತ್ವವೇ ಎಂದರೆ ಮರ್ತ್ಯುತ್ವವೇ ಎಂದರೆ ಮನುಷ್ಯ ಸ್ವಭಾವವೇ ಅಂದರ್ಥ. ಮರ್ತ್ಯುತ್ವವೇ ಪದದ ಅರ್ಥ ಮನುಷ್ಯ ಸ್ವಭಾವವೇ. ಮೋರೆ ಎಂದರೆ
ಮುಖ. ಮೋರೆ ಪದದ ಅರ್ಥ ಮುಖ. ವಸಾಹತು ಎಂದರೆ ಅನ್ಯ ದೇಶೀಯರ ಅಧಿಕಾರಕ್ಕೊಳಪಟ್ಟ ಪ್ರದೇಶವನ್ನು ವಸಾಹತು ಎನ್ನುತ್ತೇವೆ. ವಸಾಹತು ಎಂದರೆ ಅನ್ಯ ದೇಶೀಯರ ಅಧಿಕಾರದಲ್ಲಿರುವಂಥ ಪ್ರದೇಶ ಎಂದರ್ಥ. ವಿಲಾಯತಿ ಎಂದರೆ ವಿದೇಶ. ಸೀಲಿಂಗ್ ಎಂದರೆ ಇಂಗ್ಲೆಂಡಿನ ಒಂದು ಬೆಳ್ಳಿಯ ನಾಣ್ಯವನ್ನು ಸೀಲಿಂಗ್ ಎಂದು ಹೆಸರು. ಸೀಲಿಂಗ್ ಪದದ ಅರ್ಥ ಇಂಗ್ಲೆಂಡಿನ ಒಂದು ಬೆಳ್ಳಿಯ ನಾಣ್ಯವನ್ನು ಸೀಲಿಂಗ್ ಎನ್ನುತ್ತೇವೆ. ಸಿಂಪಿ ಅಂದರೆ ದರ್ಜಿಯವನು ಎಂದರ್ಥ. ಸಿಂಪಿ ಪದದ ಅರ್ಥ ದರ್ಜಿಯವನು. ದರ್ಜಿ ಅಂತ ಕೇಳಿರ್ತೀಯಲ್ಲ, ದರ್ಜಿಯವನು. ಸ್ಟೇಷನರಿ ಎಂದರೆ ಲೇಖನ ಸಾಮಗ್ರಿಗಳನ್ನು ಪೆನ್ನು, ಬುಕ್ಸು, ಏನೇನೋ ರಬ್ಬರ್ ಆ ಥರದ್ದೆಲ್ಲ ಸ್ಟೇಷನರಿ ಎಂದರೆ ಲೇಖನ ಸಾಮಗ್ರಿಗಳು ಎಂದರೆ ಸ್ಟೇಷನರಿ. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಾವು ಮಾಡೋ ಅಂಥ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಆಲ್ಪೆ ಎಂದರೆ ಇಷ್ಟ ಎಂದರ್ಥ. ಆಲ್ಪೆ ಪದದ ಅರ್ಥ ಇಷ್ಟ ಅಥವಾ ಪ್ರೀತಿ ಎಂದರ್ಥ. ಆದಮಾನುನಂ ಎಂದರೆ ವಿಶೇಷವಾಗಿ. ಆದಮಾನುಮಂ ಎಂದರೆ ವಿಶೇಷವಾಗಿ. ಉರ್ಕುಂ ಎಂದರೆ ದರ್ಪ ಎಂದರ್ಥ. ಉರ್ಕುಂ ಪದದ ಅರ್ಥ ದರ್ಪ. ಹುಬ್ಬೆಗ ಎಂದರೆ ದುಃಖ. ಚಿಂತೆ ಎಂದರೆ ಉಬ್ಬೆಗ ಎಂದರೆ ದುಃಖ ಅಥವಾ ಚಿಂತೆ ಎಂದರ್ಥ. ದುಃಖ ಪಡೋದು, ಚಿಂತಿಸೋದನ್ನು ಉಬ್ಬೆಗ ಪದದ ಅರ್ಥ ದುಃಖ, ಚಿಂತೆ. ಉಪಶ್ಲೋಕಿಸು ಅಂದರೆ ಹೊಗಳಿ ಹೇಳೋದನ್ನು ಉಪಶ್ಲೋಕಿಸೋದು ಎಂದರ್ಥ, ಹೊಗಳೋದು. ಎವೇಯಿಸು ಎಂದರೆ ಸುರಿಸು ಎಂದರ್ಥ. ಎವೇಯಿಸು ಎಂದರೆ ಸುರಿಸು. ಒಜಾ ಎಂದರೆ ಉಪಾಧ್ಯಾಯರನ್ನ ಒಜಾ ಎನ್ನುತ್ತೇವೆ. ಉಪಾಧ್ಯಾಯ ಪದದ ಅರ್ಥ ಒಜಾ ಪದದ ಅರ್ಥ ಉಪಾಧ್ಯಾಯ. ಹುಸೆ ಎಂದರೆ ಅನುಗ್ರಹಿಸುವುದು. ಹೊಸೆ ಪದದ ಅರ್ಥ ಅನುಗ್ರಹಿಸಿ ಅಥವಾ ಅನುಗ್ರಹಿಸೋದು. ಕತಿಪಯ ಎಂದರೆ ಕೆಲವು. ಇದು ಕೂಡ ರಿಪೀಟ್ ಆಗಿರುವಂಥ ಕ್ವೆಶ್ಚನ್. ಕತಿಪಯ ಎಂದರೆ ಕೆಲವು ಅಥವಾ ಹಲವು ಎಂದರ್ಥ. ಕತಿಪಯ ಪದದ ಅರ್ಥ ಕೆಲವು, ಹಲವು. ಕಾವೆ ಎಂದರೆ ಸಾವು ಎಂದರ್ಥ. ಕಾವೆ ಪದದ ಅರ್ಥ ಸಾವು. ತಂಬುಲ ಎಂದರೆ ತಾಂಬೂಲ. ತಂಬುಲ ಪದದ ಅರ್ಥ ತಾಂಬೂಲ. ತಿವಿ ಎಂದರೆ ತುಂಬಿ ಎಂದರ್ಥ. ತಿವಿ ಪದದ ಅರ್ಥ ತುಂಬಿ. ತುವೇಲ್ ಎಂದರೆ ನಮಸ್ಕಾರ ಮಾಡೋದಂದ್ರೆ ತುವೇಲ್. ದಾಯಿಗ ಎಂದರೆ ದಾಯಾದಿ. ದಾಯಿಗ ಪದದ ಅರ್ಥ ದಾಯಾದಿ. ಪಾರಾಯಣ ಎಂದರೆ ತಾತ್ಪುರ ಎಂದರ್ಥ. ತಾತ್ಪುರ ಪಾರಾಯಣ ಮಾಡೋದು, ತಾತ್ಪರಿಸೋದು ಅನ್ನಲ್ವಾ. ತಾತ್ಪುರ ಎಂದರೆ ಪಾರಾಯಣ. ಪಲಂಬರ್ ಅಂದರೆ ಹಲವರು. ಪಲಂಬರ್ ಎಂದರೆ ಹಲವರು. ಪಸರ ಎಂದರೆ ಸಲುಗೆ. ಪಸರ ಪದದ ಅರ್ಥ ಸಲುಗೆ. ಪಸರ ಪದದ ಅರ್ಥ ಸಲುಗೆ. ಪೊಡೆಮಟ್ಟು ಎಂದರೆ ನಮಸ್ಕರಿಸು. ಪೊಡೆಮಟ್ಟು ಎಂದರೆ ನಮಸ್ಕರಿಸಿ. ಪ್ರತಿಪತ್ತಿ ಎಂದರೆ ಗೌರವ. ಪ್ರತಿಪತ್ತಿ ಎಂದರೆ ಗೌರವ. ಬೀಚಳಿಸು ಎಂದರೆ ಹೊಗಳು. ಬೀಚಳಿಸು ಪದದ ಅರ್ಥ ಬಿಚ್ಚಳಿಸು ಪದದ ಅರ್ಥ ಹೊಗಳು ಎಂದರ್ಥ. ಬಿಚ್ಚಳಿಸು ಪದದ ಅರ್ಥ ಹೊಗಳು. ಬಿಯ ಎಂದರೆ ವ್ಯಯ ಮಾಡೋದು, ವೆಚ್ಚ ಮಾಡೋದು ಎಂದರ್ಥ. ಬಿಯ ಪದದ ಅರ್ಥ
ವ್ಯಯ ಅಥವಾ ವೆಚ್ಚ ಎಂದರ್ಥ. ಬೈಂಕದಿರಿ ಎಂದರೆ ಭಿಕ್ಷೆಗಾಗಿ ಸುತ್ತು. ಬೈಂಕದಿರಿ ಎಂದರೆ ಭಿಕ್ಷೆಗಾಗಿ ಸುತ್ತು. ವರಿಸು ಎಂದರೆ ಬರಮಾಡು ಎಂದರ್ಥ. ವರಿಸು ಪದದ ಅರ್ಥ ಬರಮಾಡು. ಸಂಬಳ ಎಂದರೆ ಬುತ್ತಿ ಎಂದರ್ಥ. ಸಂಬಳ ಪದದ ಅರ್ಥ ಬುತ್ತಿ. ಸಂಬಳ ಪದದ ಅರ್ಥ ಬುತ್ತಿ. ಇಳೆ ನಾನು ಹೇಳ್ದೆ ಅಲ್ವಾ, ಇದು ಆಲ್ರೆಡಿ ಸುಮಾರು ಸಾರಿ ರಿಪೀಟ್ ಬರುವಂಥ ಪದ ಇಳೆ. ಭೂಮಿ ಎಂದರ್ಥ. ಎಲರ್ ಇದು ರಿಪೀಟ್ ಆಗಿ ಬಂದಿರುವಂಥ ಕ್ವೆಶನ್. ಎಲರ್ ಎಂದರೆ ಗಾಳಿ. ತಿರೆ ಎಂದರೆ ಭೂಮಿ. ತಿರೆ ಪದದ ಅರ್ಥ ಭೂಮಿ. ಇಳೆ, ಭೂಮಿ, ತಿರೆ ಇಷ್ಟು ಪದಗಳಿದೆ ಭೂಮಿಗೆ ಅರ್ಥ. ತಿರೆ ಎಂದರೆ ಭೂಮಿ. ನವಧಾತ್ರಿ ಎಂದರೆ ಹೊಸದಾಗಿ ಕಾಣುವ ಭೂಮಿ. ನವಧಾತ್ರಿ ಎಂದರೆ ಹೊಸದಾಗಿ ಕಾಣುವ ಭೂಮಿ. ಮಕ್ಕಮಲ್ಲು ಎಂದರೆ ನಯವಾದ ಬಟ್ಟೆ. ಮಕಮಲ್ಲು ಎಂದರೆ ನಯವಾದ ಬಟ್ಟೆ. ವನದಿ ಎಂದರೆ ಸಮುದ್ರ. ವನದಿ ಪದದ ಅರ್ಥ ಸಮುದ್ರ. ಶ್ಯಾಮಲ ಅಂದರೆ ಕಪ್ಪು ಅಥವಾ ನೀಲ ಬಣ್ಣ. ಶ್ಯಾಮಲ ಅಂದರೆ ಕಪ್ಪು ಅಥವಾ ನೀಲ ಎಂದರ್ಥ. ಶಾಲಿವನ ಎಂದರೆ ಭತ್ತದ ಗದ್ದೆ. ಶಾಲಿವನ ಭತ್ತದ ಗದ್ದೆ. ಹೊಸ ಪಚ್ಚೆ ಎಂದರೆ ಹೊಸ ಹಸುರು ಎಂದರ್ಥ. ಪಚ್ಚೆ ಎಂದರೆ ಹಸುರು. ಹೊಸ ಪಚ್ಚೆ ಎಂದರೆ ಹೊಸ ಹಸುರು ಎಂದರ್ಥ. ಅಥವಾ ಎಳೆ ಚಿಗುರುಗಳಿರುವಂಥದ್ದನ್ನು ಹೊಸ ಹಸುರು. ಅಗಸಿ ಎಂದರೆ ಹೆಬ್ಬಾಗಿಲು. ಅಗಸಿ ಪದದ ಅರ್ಥ ಇದು ಕೂಡ ರಿಪೀಟ್ ಆಗಿ ಕೇಳಿರುವಂಥ ಕ್ವೆಶನ್. ತುಂಬ ಸಾರಿ ರಿಪೀಟ್ ಬಂದಿರುವಂಥ ಕ್ವೆಶನ್. ಅಗಸಿ ಎಂದರೆ ಹೆಬ್ಬಾಗಿಲು. ಕಸರತ್ತು ಅಂದರೆ ಚಮತ್ಕಾರ. ಕಸರತ್ತು ಅಂದರೆ ಚಮತ್ಕಾರ. ಕಾರಕೂನ ಎಂದರೆ ಗುಮಾಸ್ತ. ಕಾರಕೂನ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದು. ಕಾರಕೂನ ಎಂದರೆ ಗುಮಾಸ್ತ. ಕುಮಕಿ ಎಂದರೆ ಸಹಾಯ, ಒತ್ತಾಸೆ ಮಾಡೋದು. ಕುಮಕಿಸೋದು, ಸಹಾಯ ಮಾಡೋದು, ಒತ್ತಾಸೆ ಮಾಡೋದು. ಕೊಳ್ಳಿ ಎಂದರೆ ಬೆಂಕಿ. ಕೊಳ್ಳಿ ಪದದ ಅರ್ಥ ಬೆಂಕಿ. ಘಾತಕ ಎಂದರೆ ದ್ರೋಹಿ ಎಂದರ್ಥ. ಘಾತಕ ಪದದ ಅರ್ಥ ದ್ರೋಹಿ. ಘೋರ ಎಂದರೆ ಆಪತ್ತು. ಘೋರ ಪದದ ಅರ್ಥ ಆಪತ್ತು. ಚೆರಿಗೆ ಎಂದರೆ ತಂಬಿಗೆ ಎಂದರ್ಥ. ಚೆರಿಗೆ ಪದದ ಅರ್ಥ ತಂಬಿಗೆ. ಜತ್ತ ಎಂದರೆ ಜೊತೆ ಎಂದರ್ಥ. ಜೊತೆಯಲ್ಲಿ, ಜತ್ತ ಪದದ ಅರ್ಥ ಜೊತೆ. ಜಲದ ಎಂದರೆ ತೀವ್ರ. ಜಲದ ಪದದ ಅರ್ಥ ತೀವ್ರ. ಟಾರ ಎಂದರೆ ನಾಶ. ಟಾರ ಮಾಡೋದು, ನಾಶ ಪಡಿಸೋದು ಎಂದರ್ಥ. ಟಾರ ಪದದ ಅರ್ಥ ನಾಶ. ದಂಡು ಎಂದರೆ ಸೈನ್ಯ. ದಂಡು ಪದದ ಅರ್ಥ ಸೈನ್ಯ. ಬಂಟ ಎಂದರೆ ವೀರ. ಬಂಟ ಪದದ ಅರ್ಥ ವೀರ, ಶೂರ. ಬರಪೂರ ಎಂದರೆ ಪ್ರವಾಹ. ಬರಪೂರ ಎಂದರೆ ಪ್ರವಾಹ. ಲೂಟಿ ಎಂದರೆ ಸುಲಿಗೆ ಎಂದರ್ಥ. ಲೂಟಿ ಪದದ ಅರ್ಥ ಸುಲಿಗೆ. ವಿಲಾತಿ ಎಂದರೆ ವಿಲಾಯಿತಿ ಎಂದರ್ಥ. ವಿಲಾತಿ ಪದದ ಅರ್ಥ ವಿಲಾಯಿತಿ. ಅತಾರ ಎಂದರೆ ಆಯುಧ. ಅತಾರ ಪದದ ಅರ್ಥ ಆಯುಧ. ಮಸಲತ್ತು ಎಂದರೆ ಪಿತೂರಿ. ಮಸಲತ್ತು ಎಂದರೆ ಪಿತೂರಿ. ಹುಕುಂ ಎಂದರೆ ಆದೇಶ. ಹುಕುಂ ಎಂದರೆ ಆದೇಶ. ಅಂಜಿ ಎಂದರೆ ಹೆದರು. ಅಂಜಿ ಪದದ ಅರ್ಥ ಹೆದರು. ಅಗಡು ಎಂದರೆ ಶೌರ್ಯ. ಅಗಡು ಎಂದರೆ ಶೌರ್ಯ. ಅಬ್ದೀಪ ಎಂದರೆ ವರುಣ ಎಂದರ್ಥ. ಅಬ್ದೀಪ ಪದದ ಅರ್ಥ ವರುಣ. ಆರ್ಪರ್ ಎಂದರೆ ಸಮರ್ಪರು ಅಥವಾ ಸಮರ್ಥರು ಎಂದರ್ಥ. ಆರ್ಪರ್ ಎಂದರೆ ಸಮರ್ಥರು. ಉಪವನ ಎಂದರೆ ಉದ್ಯಾನವನ. ಉಪವನ ಎಂದರೆ ಉದ್ಯಾನವನ. ಊರ್ವಿ ಎಂದರೆ ಭೂಮಿ. ನೋಡಿ ಎಷ್ಟು ಅರ್ಥ ಇದೆ ಭೂಮಿಗೆ, ಎಷ್ಟು ಅರ್ಥಗಳಿವೆ. ಊರ್ವಿ, ಇಳೆ, ದರೆ ಎಷ್ಟಿದೆ. ಊರ್ವಿ ಪದದ ಅರ್ಥ ಭೂಮಿ.
ಕದಳಿ ಎಂದರೆ ಬಾಳೆ ಎಂದರ್ಥ. ಬಾಳೆ ಗಿಡ ಕೇಳಿದ್ರೆ ಕದಳಿ ಎಂದರೆ ಬಾಳೆ. ಚರಿಸು ಎಂದರೆ ಸಂಚರಿಸು. ಚರಿಸು ಪದದ ಅರ್ಥ ಸಂಚರಿಸು, ಮೂವ್ ಆಗೋದು, ಮುಂದೆ ಹೋಗೋದು. ಚರಿಸು ಎಂದರೆ ಸಂಚರಿಸು. ತುರಂಗ ಎಂದರೆ ಕುದುರೆ. ತುರಂಗ ಕೇಳಿದ್ರಲ್ಲ, ಕುದುರೆ. ನೃಪ ಎಂದರೆ ರಾಜ ಅಥವಾ ದೊರೆ ಎಂದರ್ಥ. ನೃಪ ಎಂದರೆ ರಾಜ, ದೊರೆ ಎಂದರ್ಥ. ನೆತ್ತಿ ಎಂದರೆ ಅಣೆ. ನೆತ್ತಿ ಪದದ ಅರ್ಥ ಅಣೆ. ಪಸುರು ಎಂದರೆ ಹಸುರು. ಪಸುರು ಪದದ ಅರ್ಥ ಹಸುರು. ಬಂಜೆ ಇದು ತದ್ಭವ ರೂಪ. ಬಂಜೆಗೆ ತದ್ಭವ ರೂಪಕ್ಕೆ ಬರುವಂತ ತತ್ಸಮ ರೂಪ ಬಂದು ವಂದ್ಯ ಎಂದರ್ಥ. ಅಂದ್ರೆ ಇದರ ಅರ್ಥ ಬಂದು ಸಂತಾನವಿಲ್ಲದವಳನ್ನ ಬಂಜೆ ಅಥವಾ ವಂದ್ಯೆ ಅಂತ ಕರಿತೀವಿ. ವಂದ್ಯ ಪದದ ಅರ್ಥ ಸಂತಾನವಿಲ್ಲದವಳು. ಅದರ ತದ್ಭವ ರೂಪ ಬಂದು ಬಂಜೆ ಎಂದಾಗುತ್ತೆ. ವಂದ್ಯ ತತ್ಸಮ ರೂಪ, ಬಂಜೆ ತದ್ಭವ ರೂಪ. ಇವೆರಡರ ಅರ್ಥನೂ ಬಂದು ಸಂತಾನವಿಲ್ಲದವಳು ಎಂದರ್ಥ. ಬಡಿ ಎಂದರೆ ಒಡೆ. ಒಡೆಯುವುದನ್ನ ಬಡಿ ಎನ್ನುತ್ತೇವೆ. ಬಡಿ ಪದದ ಅರ್ಥ ಒಡೆ, ಚಚ್ಚು ಎಂದರ್ಥ. ಮುಳಿ ಎಂದರೆ ಕೋಪ. ಇದು ಕೂಡ ರಿಪೀಟ್ ಆಗಿರುವಂತ ಕ್ವೆಶನ್. ಮುಳಿ ಪದದ ಅರ್ಥ ಕೋಪ. ಲಿಖಿತ ಎಂದರೆ ಬರಹ. ಬರಹ ಅಂದ್ರೆ ಬರೆಯಲ್ವ ನಾವು, ಅದನ್ನ ಬರಹ ಲಿಖಿತ ಎನ್ನುತ್ತೇವೆ. ವಾಜಿ ಎಂದರೆ ಕುದುರೆ. ನೋಡಿ, ತುರಂಗ ಅಂತ ಬಂತು ಕುದುರೆ. ವಾಜಿ ಎಂದರೂ ತುರಗ ಅಥವಾ ಕುದುರೆ ಎಂದರ್ಥ. ವಾಸಿ ಎಂದರೆ ಪ್ರತಿಜ್ಞೆ. ವಾಸಿ ಪದದ ಅರ್ಥ ಪ್ರತಿಜ್ಞೆ. ನೋಡಿ, ಇಲ್ಲಿ ಮತ್ತೆ ಇನ್ನೂ ಒಂದು ಬಂತು. ಅಯ ಎಂದರೂ ಕೂಡ ಏನರ್ಥ? ಕುದುರೆ. ವಾಜಿ ಎಂದರೂ ಕುದುರೆ, ಅಯ ಎಂದರೂ ಕುದುರೆ, ತುರಗ ಎಂದರೂ ಕುದುರೆ. ಅಡಸು ಎಂದರೆ ಉಂಟಾಗು. ಅಡಸು ಪದದ ಅರ್ಥ ಉಂಟಾಗು. ಅನಾಕುಳಂ ಎಂದರೆ ನಿರಾಯಾಸವಾಗಿ ಎಂದರ್ಥ. ಅನಾಕುಳಂ ಎಂದರೆ ನಿರಾಯಾಸವಾಗಿ. ಅರ್ಧಿ ಎಂದರೆ ಬೇಡುವವನು. ಇದು ಕೂಡ ರಿಪೀಟ್ ಆಗಿರೋ ಕ್ವೆಶನ್. ಅರ್ಧಿ ಪದದ ಅರ್ಥ ಬೇಡುವವನು. ಅವನಿತಳ ಎಂದರೆ ಭೂಮಂಡಲ. ಇದು ಕೂಡ ರಿಪೀಟ್ ಆಗಿರೋ ಕ್ವೆಶನ್. ಅವನಿತಳ ಎಂದರೆ ಭೂಮಂಡಲ. ಅಳವು ಎಂದರೆ ಪರಾಕ್ರಮ. ಅಳವು ಪದದ ಅರ್ಥ ಪರಾಕ್ರಮ. ಆಂಬರಂ ಎಂದರೆ ನನ್ನ ವರೆಗೂ ಎಂದರ್ಥ. ಆಂಬರಂ ಎಂದರೆ ನನ್ನ ವರೆಗೂ. ನನ್ನ ವರೆಗೂ ಪದದ ಅರ್ಥ ಆಂಬರಂ ಅಥವಾ ಆಂಬರಂ ಪದದ ಅರ್ಥ ನನ್ನವರೆಗೂ. ಏಳಿಸಿದ ಎಂದರೆ ತಿರಸ್ಕರಿಸಿದ. ಏಳಿಸೋದು ಅಂದರೆ ತಿರಸ್ಕರಿಸೋದು. ಏಳಿಸಿದ ಅಂದರೆ ತಿರಸ್ಕರಿಸಿದ ಎಂದರ್ಥ. ಒಡಗೊಂಡು ಎಂದರೆ ಜೊತೆಗೂಡಿ ಎಂದರ್ಥ. ಒಡಗೊಂಡು ಎಂದರೆ ಜೊತೆಗೂಡಿ, ಗ್ರೂಪ್. ಒತ್ತಂಬದಿಂದ. ಒತ್ತಂಬದಿಂದ ಎಂದರೆ ಒತ್ತಾಯದಿಂದ. ಒತ್ತಾಯದಿಂದ ಫೋರ್ಸ್ಫುಲಿ ಅಂತೀವಲ್ಲ ಅದು. ಕಡುಸಿಗ್ಗು ಎಂದರೆ ತೀವ್ರ. ಕಡುಸಿಗ್ಗು ಎಂದರೆ ತೀವ್ರ ನಾಚಿಕೆ ಉಳ್ಳವರನ್ನ ಕಡುಸಿಗ್ಗು ಎನ್ನುತ್ತೇವೆ. ಕಡುಸಿಗ್ಗು ಎಂದರೆ ತೀವ್ರ ನಾಚಿಕೆ. ಕನಕ ಪಾತ್ರ. ಕನಕ ಎಂದರೆ ಚಿನ್ನ. ಕನಕ ಪಾತ್ರ ಎಂದರೆ ಚಿನ್ನದ ಪಾತ್ರೆ. ಕನಕ ಪಾತ್ರ ಎಂದರೆ ಚಿನ್ನದ ಪಾತ್ರೆ ಎಂದರ್ಥ. ಕನಕ ಎಂದರೆ ಚಿನ್ನ. ಕಳ್ಗುಡಿದವ ರಂದಂ ಎಂದರೆ ಮದ್ಯ ಕುಡಿದವರ ರೀತಿ. ಮದ್ಯ ಕುಡಿದವರ ರೀತಿ ಎಂದರ್ಥ. ಕಳ್ಗುಡಿದವರಂ ದಂ ಎಂದರೆ ಮದ್ಯ ಕುಡಿದವರ ರೀತಿಯಾಡುವವರನ್ನು ಎಂದರ್ಥ. ಕುಪ್ಪೆ ಎಂದರೆ ಕಸದ ತಿಪ್ಪೆ ಎಂದರ್ಥ. ಕುಪ್ಪೆ ಎಂದರೆ ಕಸದ ತಿಪ್ಪೆ ಎಂದರ್ಥ. ಖಳ ಎಂದರೆ ದುಷ್ಟ ಎಂದರ್ಥ. ಖಳನಟ ಅಂತ ಕೇಳಿರ್ತೀರಲ್ವ. ಖಳ ಎಂದರೆ ದುಷ್ಟ ಎಂದರ್ಥ. ಚಟ್ಟರಿಂ ಅಂದರೆ ಶಿಷ್ಯರಿಂದ. ಚಟ್ಟರಿಂ ಎಂದರೆ ಶಿಷ್ಯರಿಂದ.
ಜಟಾ ಕಲಾಪ ಎಂದರೆ ಜಡೆಯ ಸಮೂಹ. ಜಟಾ ಕಲಾಪ ಎಂದರೆ ಜಡೆಯ ಸಮೂಹ ಎಂದರ್ಥ. ಜಲಕನ್ಯೆ ಎಂದರೆ ವಿಷದವಾಗಿ. ಜಲಕನ್ಯೆ ಎಂದರೆ ವಿಷದವಾಗಿ ಅಂದರೆ ವಿಷಯುಕ್ತವಾಗಿ ಎಂದರ್ಥ. ಜಲಕನ್ಯೆ ಎಂದರೆ ವಿಷದವಾಗಿ. ತಳವೆಗಳಗಾಗೆ ಎಂದರೆ ಗಾಬರಿಯಾಗುವಂತೆ. ಗಾಬರಿಯಾಗುವಂತೆ. ತಳವಳಗಾಗೆ. ತಳವೆಳಗಾಗೆ ಎಂದರೆ ತಳವಳಗಾಗೆ ಎಂದರೆ ಗಾಬರಿಯಾಗುವಂತೆ ಎಂದರ್ಥ. ತೊವಿಲ್ದು ಎಂದರೆ ಅಲೆದಾಡಿ ಎಂದರ್ಥ. ತೊವಿಲ್ದು ಎಂದರೆ ಅಲೆದಾಡಿ. ನಾಣಿಲಿ ಎಂದರೆ ನಾಚಿಕೆ ಇಲ್ಲದವನು ಎಂದರ್ಥ. ನಾಣಿಲಿ ಎಂದರೆ ನಾಚಿಕೆ ಇಲ್ಲದವನು. ನೊಳವಿಂಗೆ ಎಂದರೆ ನುಣಕ್ಕೆ ಎಂದರ್ಥ. ನೊಳವಿಂಗೆ ಎಂದರೆ ನುಣಕ್ಕೆ ಎಂದರ್ಥ. ಪಡಿಯವ ಎಂದರೆ ದ್ವಾರಪಾಲಕ. ಪಡಿಯವ ಪದದ ಅರ್ಥ ದ್ವಾರಪಾಲಕ. ಪೋವಿಲ್ ಎಂದರೆ ಪಟ್ಟಣ. ಪೋವಿಲ್ ಪದದ ಅರ್ಥ ಪಟ್ಟಣ. ಪೌರಂದರ ಎಂದರೆ ಇಂದ್ರ ಎಂದರ್ಥ. ಪೌರಂದರ ಎಂದರೆ ಇಂದ್ರ. ಬೆವಿಗಿಂಗೆ ಎಂದರೆ ಉತ್ಸಾಹಕ್ಕೆ. ಬೆವಂಗೆ ಎಂದರೆ ಉತ್ಸಾಹಕ್ಕೆ. ಭಾರ್ಗವ ಎಂದರೆ ಪರಶುರಾಮ. ಭಾರ್ಗವ ಪದದ ಅರ್ಥ ಪರಶುರಾಮ. ಮದಿರ ಎಂದರೆ ಸುರಪಾನ ಎಂದರ್ಥ. ಸುರಪಾನ. ಮದಿರಾ ಪದದ ಅರ್ಥ ಸುರಪಾನ. ಮಹೀಪತಿ ಎಂದರೆ ರಾಜ ಎಂದರ್ಥ. ಮಹೀಪತಿ ರಾಜ. ಮನ್ವಿಕೆಯೋಳ್ ಅಂದರೆ ರೀತಿಯಲ್ಲಿ ಎಂದರ್ಥ. ಮನ್ವಿಕೆಯೋಳ್ ಎಂದರೆ ರೀತಿಯಲ್ಲಿ. ಮೃತ್ಪಾತ್ರ ಎಂದರೆ ಮಣ್ಣಿನ ಪಾತ್ರೆ ಎಂದರ್ಥ. ಮೃತ್ಪಾತ್ರ ಎಂದರೆ ಮಣ್ಣಿನ ಪಾತ್ರೆ. ಮೇಗಿಲ್ಲದೆ ಎಂದರೆ ಉತ್ತಮತನವಿಲ್ಲದೆ ಎಂದರ್ಥ. ಉತ್ತಮತನವಿಲ್ಲದವರನ್ನ ಮೇಗಿಲ್ಲದೆ ಎಂದರ್ಥ. ಮೇಗಿಲ್ಲದೆ ಪದದ ಅರ್ಥ ಉತ್ತಮತನವಿಲ್ಲದವರನ್ನ ಎನ್ನುತ್ತೇವೆ. ಮೋವೇಯಂ ಎಂದರೆ ಬಾಂಧವ್ಯವನ್ನು ಎಂದರ್ಥ. ಮೋವೇಯಂ ಎಂದರೆ ಬಾಂಧವ್ಯವನ್ನು. ಶ್ರುತಪರಾಗ ಎಂದರೆ ಶಾಶ ಪಾರಂಗತ. ಶಾಶ ಪಾರಂಗತ. ಶ್ರುತಪರಾಗ ಎಂದರೆ ಶಾಶ ಪಾರಂಗತ. ಶ್ರುತ ಪಾರಂಗ ಪದದ ಅರ್ಥ ಶಾಶ ಪಾರಂಗತ ಎಂದರ್ಥ. ಸಮಂತು ಎಂದರೆ ಚೆನ್ನಾಗಿ. ಸಮಂತು ಪದದ ಅರ್ಥ ಚೆನ್ನಾಗಿ. ಸಾರ್ತುರೆ ಎಂದರೆ ಒದಗಿ ಬರಲು. ಸಾರ್ತುರೆ ಎಂದರೆ ಒದಗಿ ಬರಲು. ಸಾರ್ತುರೆ ಎಂದರೆ ಒದಗಿ ಬರಲಿ. ಸಾರುವುದು ಎಂದರೆ ಬರುವುದು. ಸಾರುವುದು ಎಂದರೆ ಬರುವುದು. ಸಾರುವುದು ಪದದ ಅರ್ಥ ಬರುವುದು. ಸೊ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಲೈಕ್ ಮಾಡದೆ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಹಿಟ್ ಮಾಡಿ. ನಾವು ಮಾಡೋವಂಥ ಯಾವುದೇ ವಿಡಿಯೋಸ್ ಲಿಂಕ್ ನಿಮಗೆ ಬಂದು ತಲುಪಬೇಕು ಅನ್ನೋದಿದ್ರೆ ನೀವು ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಸು ಕೂಡ ನಿಮಗೂ ಬಂದು ತಲುಪೋದಕ್ಕೆ ಉಪಯೋಗ ಆಗುತ್ತೆ. ಕನ್ನಡ ಅಷ್ಟೇ ಅಲ್ಲದೆ ನಾನು ನೆಕ್ಸ್ಟ್ ಬಂದು ಸೋಷಿಯಲ್ ಆಗಲಿ, ಸೈನ್ಸ್ ಆಗಲಿ, ಇಂಗ್ಲೀಷ್ ಗ್ರಾಮರ್ ಆಗಲಿ, ಬೇರೆ ಯಾವುದಾದ್ರೂ ಟಾಪಿಕ್ಸ್ ಬೇಕು ಅನ್ನೋದಿದ್ರೆ ನೀವು ಮೆಸೇಜ್ ಮಾಡಿದರೆ ಅದನ್ನು ಕೂಡ ಮಾಡೋದಕ್ಕೆ ನಾನು
ಪ್ರಯತ್ನವನ್ನು ಮಾಡ್ತೇನೆ. ಸೊ ಎಲ್ಲರೂ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಹಿಟ್ ಮಾಡಿ ಚಾನಲ್ನ ನೋಡಿ. ಸೊ ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಸೊ ನೆಕ್ಸ್ಟು ಕ್ಲಾಸಲ್ಲಿ ಬಂದು PUCದು ಪದಗಳ ಅರ್ಥವನ್ನು ಆದರೆ ಮಾಡ್ತೇನೆ, ಇಲ್ಲಾಂದರೆ ಜಸ್ಟು ನೆಕ್ಸ್ಟು ಕ್ಲಾಸ್ 10th ಸೈನ್ಸ್ನ ಮಾಡಿ ಅಂತ ಕೇಳಿದ್ರಿ. ಸೊ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಸೆಷನಲ್ಲಿ ಬಂದು ಸೈನ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿ ಅಂತ ಕೇಳಿದ್ರಿ ವಾಟ್ಸಪ್ ಗ್ರೂಪಲ್ಲಿ ಇರೋ ಅಂಥವ್ರು. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.